ನನ್ನ ಭಗವದ್ಗೀತಾ ಬಂಧುಗಳೇ, ಪೂಜ್ಯ ಸ್ವರ್ಣವಲ್ಲಿ ಉಭಯ ಶ್ರೀಗಳವರ ಪದದ್ವಂದಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಮತ್ತು ತಮ್ಮ ಎಲ್ಲರ ಮತ್ತು ನನ್ನ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಪಾರ್ಥಸಾರಥಿಯಾದಂತಹ ಕೃಷ್ಣ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಸಪ್ತಾಹದ ಕೊನೆಯ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಇವತ್ತು ನಾವು ನೋಡಬೇಕಾದದ್ದು ಭಕ್ತಿ ಯೋಗ ಎನ್ನುವಂಥದ್ದು. ಏಕೆಂದರೆ ಗೀತೆಯಲ್ಲಿ ಹಲವು ಯೋಗಗಳಿವೆ. ಆ ಎಲ್ಲ ಯೋಗಗಳಲ್ಲೂ ಮೂರ್ಧನ್ಯಪ್ರಾಯವಾದಂಥದ್ದು ಭಕ್ತಿ ಯೋಗ. ಏಕೆಂದರೆ ಈ ಭಕ್ತಿ ಯೋಗದಲ್ಲಿ ಹಲವು ವಿಶೇಷತೆಗಳಿವೆ, ಹಲವು ಅನುಕೂಲತೆಗಳಿವೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನೋಡಿ, ಬೇರೆ ಯೋಗಗಳಲ್ಲಿ ಸಾಧ್ಯ ಬೇರೆ, ಸಾಧನ ಬೇರೆ. ಸಾಧ್ಯ ಅಂದರೆ ಗುರಿ, ಸಾಧನ ಅಂದರೆ ಆ ಗುರಿಯನ್ನು ಸೇರುವಂತಹ ದಾರಿ. ಎಲ್ಲ ಬೇರೆ ಎರಡೂ ಬೇರೆ ಬೇರೆ ಆಗಿರ್ತದೆ. ಉದಾಹರಣೆಗೆ ನೀವು ಕರ್ಮಯೋಗವನ್ನು ತೆಗೆದುಕೊಂಡ್ರೆ, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವಂಥ ಕರ್ಮ ಅದು ಸಾಧನ. ಅದರ ಸಾಧ್ಯ ಯಾವುದು ಅಂದರೆ ಚಿತ್ತಶುದ್ಧಿ, ಮನಸ್ಸಿನ ಶುದ್ಧಿ. ಹಾಗೆ ಧ್ಯಾನ ಯೋಗದಲ್ಲಿ ಧ್ಯಾನವೇ ಸಾಧನ, ಸಮಾಧಿಯೇ ಮತ್ತು ಅದರ ಸಾಧ್ಯ. ಹಾಗೆ ಜ್ಞಾನಯೋಗದಲ್ಲಿ ವಿವೇಕ ವೈರಾಗ್ಯಗಳು ಸಾಧನ, ಮತ್ತು ಕೊನೆಯದಾಗಿ ಆತ್ಮ ಸಾಕ್ಷಾತ್ಕಾರವೇ ಅದರ ಸಾಧ್ಯ. ಹೀಗೆ ಎಲ್ಲ ಯೋಗಗಳಲ್ಲೂ ಸಹ ಸಾಧನ ಬೇರೆ, ಸಾಧ್ಯ ಬೇರೆ ಎನ್ನುವಂಥ ವಿಭಾಗ ಉಂಟು. ಆದರೆ ಭಕ್ತಿಯೋಗದಲ್ಲಿ ಹೇಗುಂಟು ಕೇಳಿದರೆ, ಸಾಧನವೂ ಭಕ್ತಿಯೇ, ಸಾಧ್ಯವೂ ಭಕ್ತಿಯೇ. ಇದು ಭಕ್ತಿಯೋಗದ ವಿಶೇಷತೆ. ಹೇಗೆ ಎರಡೂ ಒಂದೇ ಆಗೋದಕ್ಕೆ ಹೇಗೆ ಸಾಧ್ಯ ಅಂದರೆ, ಭಕ್ತಿಯಲ್ಲಿ ಎರಡು ಥರಗಳಿವೆ. ಒಂದು ಸಗುಣ ಭಕ್ತಿ, ಇನ್ನೊಂದು ನಿರ್ಗುಣ ಭಕ್ತಿ ಅಂತ. ಗೀತೆ 12ನೇ ಅಧ್ಯಾಯದಲ್ಲಿ ಇದು ಎರಡನ್ನೂ ಹೇಳ್ತಾನೆ. 3-4ನೇ ಶ್ಲೋಕಗಳಲ್ಲಿ ಆ ನಿರ್ಗುಣ ಭಕ್ತಿಯನ್ನು ಏತ್ವಕ್ಷರಂ ಅನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇರತಾಃ ಅಂತ ಭಗವಂತ ಹೇಳ್ತಾನೆ. ಇದು ನಿರ್ಗುಣ ಭಕ್ತಿ. ಇದರ ಇನ್ನೊಂದು ಹೆಸರು ಅಕ್ಷರೋಪಾಸನೆ ಅಥವಾ ಅವ್ಯಕ್ತ ಉಪಾಸನೆ ಅಂತ ಇರಲಿ. ಮತ್ತು ಸಾಧನ ಭಕ್ತಿಯನ್ನು ಮುಂದಿನ ಶ್ಲೋಕಗಳಲ್ಲೆಲ್ಲ ಹೇಳ್ತಾ ಹೋಗ್ತಾನೆ. ಅದಕ್ಕೆ ಏನಂತ ಕರೀತಾರೆ ಅಂದರೆ ಅಪರಾಭಕ್ತಿ ಅಂತ ಕರೀತಾರೆ, ಇದನ್ನು ಪರಾಭಕ್ತಿ ಅಂತಲೂ ಕರೀತಾರೆ. ಹೀಗೆ ಈ ಅಪರಾಭಕ್ತಿಯೇ ಇಲ್ಲಿ ಸಾಧನೆ, ಪರಾಭಕ್ತಿಯೇ ಸಾಧ್ಯ. ಹಾಗಾಗಿ ಎರಡೂ ಸಹ ಭಕ್ತಿಯೇ. ಇದು ಹೇಗೆ ಅಂದರೆ, ಅಟ್ಟಕ್ಕೆ ಹೋಗಬೇಕು, ಮರದ ಏಣಿ ಮಾಡಿರ್ತಾರೆ, ಹೋಗಲಿಕ್ಕೆ ಹತ್ತಿ ಹೋಗೋದಕ್ಕೆ ಎಲ್ಲ ಸ್ಟೆಪ್ಸುಗಳು ಸಹ ಮೇಲೆ ಹತ್ತೋದಕ್ಕೆ ಸಾಧನ. ಅದರ ಆ ಕೊನೆಯ ಒಂದು ಮೆಟ್ಲಿರುತ್ತಲ್ಲ, ಅದು ಮೇಲಿನ ಅಟ್ಟದ ಲೆವೆಲ್ಲಿಗೆ ಸರಿಯಾಗಿ ಇದ್ದುಬಿಟ್ರೆ ಆ ಮೆಟ್ಲು ಸಾಧನವೋ ಸಾಧ್ಯವೋ. ಯಾಕೆಂದರೆ ಅದನ್ನು ಹತ್ತಿ ಆದಮೇಲೆ ಇನ್ನೊಂದು ಮೆಟ್ಲನ್ನು ಹತ್ತುವುದಿಲ್ಲ, ಅಲ್ಲಿಗೆ ಸಾಧ್ಯವೇ ಆಗೋಯ್ತಲ್ಲ ಅದು, ಹೌದು ತಾನೆ? ಹಾಗೆಯೇ ಈ ಭಕ್ತಿಯೋಗದಲ್ಲಿ ಸಾಧನವೂ ಭಕ್ತಿ ಮತ್ತು ಸಾಧ್ಯವೂ ಭಕ್ತಿ. ಇದು ಒಂದು ವಿಶೇಷತೆ. ಎರಡನೇದು, ಈ ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ ಇವೆಲ್ಲವೂ ಸಹ ಒಂದೊಂದು ತರಹದ ಸ್ವಭಾವದ ಜನರಿಗೆ ಮಾತ್ರ ಇಷ್ಟ ಆಗ್ತವೆ, ಎಲ್ಲ ತರಹದ ಜನರಿಗೂ ಇಷ್ಟ ಆಗೋದಿಲ್ಲ. ಉದಾಹರಣೆಗೆ ಕರ್ಮಯೋಗ ಮಾಡಬೇಕು ಅಂದರೆ ಅದಕ್ಕೆ ನಿರ್ದಿಷ್ಟವಾದಂಥ ಒಂದು ಸ್ಥಳ ಇರಬೇಕು, ಆದಮೇಲೆ ಸಮಯದ ಪರಿಪಾಲನೆ ಆಗಬೇಕು. ಪೂಜೆ ಮಾಡಬೇಕಂದ್ರೆ ಮಧ್ಯಾಹ್ನ 3 ಗಂಟೆಗೆ ಮಾಡಬಾರ್ದು, ಪ್ರಾತಃ ಕಾಲದಲ್ಲೇ ಆಗಬೇಕು ಅದು. ಆಮೇಲೆ ಅದಕ್ಕೆ ಪೂಜೆಗಳು ಬೇಕು, ಹೂವುಗಳು ಬೇಕು, ಹಣ್ಣು ಬೇಕು, ಎಲ್ಲ ಬೇಕು. ಹಾಗಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡೋಷ್ಟೊತ್ತಿಗೆ ಅರ್ಧ ಭಕ್ತಿ ಉದುರು ಬಿದ್ದು ಹೋಗ್ತದೆ ನಮ್ಮದು, ಅಲ್ವಾ? ಇನ್ನು ಧ್ಯಾನ ಯೋಗಕ್ಕೆ ಬಂದರೆ ಆಸನ ವ್ಯವಸ್ಥೆ ಸರಿಯಾಗಿರಬೇಕು, ಹಿತಮಿತವಾದಂಥ ಆಹಾರ ಇರಬೇಕು, ಮನಸ್ಸನ್ನು ಏಕಾಗ್ರತೆ ತಂದ್ಕೊಳ್ಬೇಕು, ಎಲ್ಲ ತೊಡಕುಗಳು ಅಲ್ಲಿವೆ. ಇನ್ನು ಜ್ಞಾನಯೋಗಕ್ಕೆ ಬಂದರೆ ಹಂತ ಹಂತದಲ್ಲೂ ವಿಚಾರ ವಿಚಾರ ವಿಚಾರ, ನಮ್ಮ ಮೆದುಳನ್ನು ಮಸಿತಾನೇ ಇರಬೇಕು. ಅಂದರೆ ಬೌದ್ಧಿಕ ಕೆಲಸ. ಅಲ್ಲಿ ಕೇವಲ ಹಿಂಗೆ ಮಾಡೋದು ಇಲ್ಲವೇ ಇಲ್ಲ, ಹಿಂಗೆ ಮಾಡಬೇಕಂದ್ರೆ ವಿಚಾರ ಮಾಡಬೇಕು ಹೇಗೆ. ಹಾಗಾಗಿ ಆ ಭಕ್ತಿ ಯೋಗದಲ್ಲಿ ನಿರಂತರ ವಿಚಾರ, ಜ್ಞಾನಯೋಗದೊಳಗೆ ನಿರಂತರ ವಿಚಾರ. ನಮ್ಮ ಜನರಿಗೆ ವಿಚಾರ ಮಾಡೋದು ಬಹಳಷ್ಟು ಜನರಿಗೆ ಆಗೋದಿಲ್ಲ. 100ಕ್ಕೆ 5ರಷ್ಟು ಜನ 10ರಷ್ಟು ಜನ ಸಿಕ್ಕಿದರೆ ಅದೃಷ್ಟ ಅಷ್ಟೇ.
ಮಿಕ್ಕವರು ಯಾರೂ ಸಹ ಈ ಜ್ಞಾನಯೋಗದ ಕಡೆಗೆ ಮುಖ ಮಾಡೋದಿಲ್ಲ. ಏಕೆಂದರೆ ಡಿ ವಿ ಜಿಯವರು ಒಂದು ಮಾತು ಹೇಳ್ತಾರೆ, ನಟೇಶ್ ಅವರಲ್ಲಿ ಕುಳಿತಿದ್ದಾರೆ ಗೊತ್ತು ಅವರಿಗೆ, ಭಕ್ತಿ ನಂಬುಗೆ ಸುಲಭ ಭಜನೆ ವಂದನೆ ಸುಲಭ, ಹೌದಾನೆ, ತತ್ವಶೋಧನೆ ಕಷ್ಟ, ಮತಿಕಾರ್ಯ ಕಷ್ಟ, ಸುತ್ತುವುದು ಗಿರಿ ಸುತ್ತ ಸುಳುವೆಂದು ಲೋಕಜನ, ಹತ್ತುವನು ತಾಪಸಿಯೋ ಮಂಕುತಿಮ್ಮ. ಹಾಗಾಗಿ ತತ್ವಶೋಧನೆ ಕಷ್ಟ, ತತ್ವ ಅಂತ ಹೇಳಿದ್ದೇನೆ ಮೊನ್ನೆ ದಿವಸ ನಾನು. ಅದ್ರ ಜೊತೆಗೆ ಮತಿಕಾರ್ಯ ಕಷ್ಟ. ನಮಗೇನು 4 ಜನ ಗೋವಿಂದ ಅಂತಂದರೆ 11ನೇವನು ಗೋವಿಂದ ಅಂತ ಹೇಳ್ತಾನೆ, ಅದೇನು ಕಷ್ಟ ಇಲ್ಲ ಅದಕ್ಕೆ. ಯಾಕೆ ಹೇಳಿದೆ? ಅವರೆಲ್ಲ ಹೇಳಿದರೆ ನಾನು ಹೇಳಿದ್ದೇನೆ ಅಂತ. ಆದರೆ ಜ್ಞಾನಯೋಗದಲ್ಲಿ ಹಾಗಾಗೋದಿಲ್ಲ. ಹಾಗಾಗಿ ಈ ಎಲ್ಲ ಯೋಗಗಳು, ಕರ್ಮ, ಜ್ಞಾನ ಮತ್ತು ಈ ಧ್ಯಾನ ಯೋಗ ಎಲ್ಲ ತರಹದ ಜನರಿಗೂ ಸಹ ಹಿಡಿಸೋದಿಲ್ಲ. ಆದರೆ ಭಕ್ತಿಯೋಗ ಮಾತ್ರ ಎಲ್ಲ ತರಹದ ಜನರಿಗೂ ಸಹ ಹಿಡಿಸುವಂತಹ ಯೋಗ. ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಸಹ. ಗಜೇಂದ್ರ ಮೋಕ್ಷದ ಕಥೆ ಕೇಳ್ತೀರಲ್ವ ನೀವು? ಮನುಷ್ಯನ ಅದು ಅಲ್ಲ ತಾನೇ? ಕೊನೆಗೆ ಮೊಸಳೆ ತನ್ನ ಕಾಲನ್ನು ಹಿಡಿದು ಎಳಿತಾ ಇರುವಾಗ ಅದರ ಕಡೆ ಎಲ್ಲ ಆನೆಗಳೆಲ್ಲ ಬಂದು ಅದನ್ನು ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟವು, ಆದರೆ ಕೈ ಸಾಗಲಿಲ್ಲ. ಕೊನೆಗೆ ಗೊತ್ತಾಯಿತು, ನನ್ನವರು ಯಾರೂ ನನ್ನನ್ನು ರಕ್ಷಣೆ ಮಾಡೋದಿಲ್ಲ, ನನ್ನನ್ನು ರಕ್ಷಿಸೋನು ಒಬ್ಬನೇ ಅಂಥೇಳಿ. ವಾಸುದೇವಾಯ ನಮಃ ಅಂಥೇಳಿ ಒಂದು ಕಮಲದ ಹೂವನ್ನು ಹಿಂದ್ಗಡೆ ಮೊಸಳೆ ಎಳಿತಾ ಇದೆ, ಇನ್ನೇನು ಪ್ರಾಣ ಹೋಗಬೇಕು. ಆ ಸಂದರ್ಭದಲ್ಲಿ ತೆಗೆದು ಒಂದನ್ನು ತನ್ನ ಸೊಂಡಿಲ ತುದಿಯಲ್ಲಿ ನೀರು ಸಹಿತವಾಗಿ ಆ ಕಮಲದ ಹೂವನ್ನು ಮೇಲಕ್ಕೆ ಎಸಿತಂತೆ. ಪತ್ರಂ ಪುಷ್ಪಂ ಬಂತಲ್ಲ, ಫಲಂ ಇಲ್ಲ, ಮತ್ತು ತೋಯಂ ಉಂಟು. ಇಷ್ಟಕ್ಕೆ ಬಂದ ನೋಡಿ ಅವನು. ಗರುಡಾರೂಢನಾಗಿ ಬಂದರಂತೆ. ಕೊನೆಗೆ ಅನ್ನಿಸ್ತಂತೆ ಗರುಡನ ವೇಗ ಕಡಿಮೆ ಆಗ್ತಾಯಿದೆ ಅಂಥೇಳಿ ಆ ಪ್ರಸಂಗವನ್ನು ನೋಡಿದಂಥ ಭಗವಂತ ಮೇಲಿಂದ ಕೆಳಕ್ಕೆ ಧುಮುಕಿದನಂತೆ. ಅದೇನು ತನ್ನ ಭಕ್ತರ ಬಗ್ಗೆ ಅವನಿಗೆ ಪ್ರೀತಿ ವಾತ್ಸಲ್ಯ. ಹೀಗೆ ಬಂದಂಥವನು ಏನು ಮಾಡಿದ ಕೇಳಿದರೆ ಮುಂದೆ ಗಜೇಂದ್ರನ ರಕ್ಷಣೆ ಮಾಡಿದ. ಹಾಗಾಗಿ ಅದು ಯಾವ ಜನ್ಮದಲ್ಲಿ ಎಲ್ಲಿ ಭಗವದ್ಗೀತೆ ಕೇಳಿತ್ತೇನೋ ಅದರ ಜನ್ಮಾಂತರದ ಸಂಸ್ಕಾರ ಉಂಟು ಅದಕ್ಕೆ, ದಟ್ ಈಸ್ ಸಪರೇಟ್. ಬೇರೆ ಒಂದು ರಾಜ ಆಗಿತ್ತು ಅದು. ಹಾಗಾಗಿ ಆ ಸಂಸ್ಕಾರ ನೋಡಿ ಹೇಗೆ ಇಂಥ ಸಂದರ್ಭದಲ್ಲಿ ಪ್ರಕಟವಾಗಿ ಬಿಡ್ತದೆ ಅಂತ. ಆದ್ದರಿಂದ ಭಕ್ತಿಯೋಗ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಸಹ, ಪಶುಗಳಿಗೂ ಸಹ. ಏನು ಆಶ್ಚರ್ಯಪಡಬೇಕಾದಿಲ್ಲ. ಕೆಲಸ ನೀವು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನೋಡ್ತೀರಿ. ಈಗೊಂದು ಕೆಲವು ವರ್ಷಗಳಿಂದ ನಾನು ನೋಡ್ತಾ ಇದ್ದೆ, ಉತ್ತರ ಭಾರತದಲ್ಲಿ ಒಂದು ಹಸು ಬಂದುಬಿಟ್ಟು ಈಶ್ವರನ ಗುಡಿ ಪ್ರದಕ್ಷಿಣೆ ಮಾಡ್ತಿತ್ತದು. ಅದಕ್ಕೆ ಯಾರು ಹೇಳಿದ್ರು ಇದು ಗುಡಿ ನಮಸ್ಕಾರ ಮಾಡು, ಹೋಗು ಪ್ರದಕ್ಷಿಣೆ ಹಾಕು ಅಂತ. ನಾವೇ ಪ್ರದಕ್ಷಿಣೆ ಹಾಕಬೇಕಿದ್ದು ಇವತ್ತು ಜಾಸ್ತಿ ಹಾಕಿಬಿಟ್ಟೆ ಅಯ್ಯಯ್ಯೋ ಅಂತ ಪಶ್ಚಾತ್ತಾಪಡ್ತೇವೆ. ಲೆಕ್ಕಾಚಾರ ನಮ್ಮದು. ಆದರೆ ಮೂಕ ಪ್ರಾಣಿಗಳಿಗೂ ಸಹ ಭಕ್ತಿಯೋಗದಲ್ಲಿ ಪ್ರವೇಶ ಉಂಟು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ? ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಭಕ್ತಿಯೋಗದಲ್ಲಿ ವಯಸ್ಸಿನ ನಿರ್ಬಂಧ ಇಲ್ಲ, ಜಾತಿಯ ನಿರ್ಬಂಧ ಇಲ್ಲ, ಸಮಯದ ಒಂದು ನಿರ್ಬಂಧ ಇಲ್ಲ, ಪ್ರದೇಶದ ನಿರ್ಬಂಧ ಇಲ್ಲ. ಎಲ್ಲವೂ ಅಲ್ಲಿ ಶ್ರದ್ಧೆಯಿಂದ ಅವನನ್ನು ಸ್ಮರಣೆ ಮಾಡುವ ಈ ಸೌಲಭ್ಯ ಇನ್ಯಾವ ಯೋಗದಲ್ಲೂ ಸಹ ಇಲ್ಲ. ಆದ್ದರಿಂದ ಭಕ್ತಿಯೋಗ ಎನ್ನುವಂಥದ್ದು ಎಲ್ಲ ತರಹದ ಸ್ವಭಾವದ ಜನರಿಗೆ ಒಗ್ಗುವಂತಹ ಯೋಗ ಅಂತ. ಹಾಗಿದ್ದರೆ ಭಕ್ತಿ ಅಂದರೆ ಏನು? ಭಕ್ತಿ ಯೋಗದ ಬಗ್ಗೆ ಹೇಳಿದ್ದಾಯಿತು. ಭಕ್ತಿ ಅಂದರೆ ಏನು ಅಂತಂದರೆ ಸಾತು ಅಸ್ಮಿನ್ ಪರಮ ಪ್ರೇಮರೂಪ. ನಾರದ ಭಕ್ತಿ ಸೂತ್ರ. ಭಗವಂತನಲ್ಲಿ ಪರಮ ಪ್ರೇಮವನ್ನು ಇಡುವುದು ಭಕ್ತಿ. ಭಕ್ತಿಯ ಮೂಲ, ಭಕ್ತಿಯ ಬೀಜ ಯಾವುದು ಅಂದರೆ ಪ್ರೇಮ. ಇದು ನಮಗೆ ತಾಯಿಯ ಗರ್ಭದಲ್ಲಿರಬೇಕಿದ್ರೆ ಬಂದಿರ್ತದೆ. ಹಾಗಾಗಿ ಮಗು ಹುಟ್ತಾನೆ ತನ್ನ ಅಮ್ಮ ಯಾರು ಅಂತ ಮೊದಲು ಪತ್ತೆ ಹಚ್ಚತ್ತೆ ಅದು, ಹೌದು ತಾನೇ? ಹಾಗಾಗಿ ಅದು ನಮಗೆ ಗೊತ್ತು. ಆದರೆ ಬೆಳೀತಾ ಬೆಳೀತಾ ಬಂದಮೇಲೆ ಬೆಳೆದಿದ್ದೆಲ್ಲ ತುಂಬಿಕೊಂಡು ನಾವು ತಲೆಯಲ್ಲಿ ಮರಿತಾ ಹೋಗ್ತೇವೆ ಹೀಗೆ ಅಂತ. ಹಾಗಾಗಿ ಭಕ್ತಿಯ ಮೂಲ ಯಾವುದು? ಪ್ರೇಮ. ಅದಕ್ಕೋಸ್ಕರ ನಾರದರು ಹೇಳ್ತಾರೆ ಬರೀ ಪ್ರೇಮ ಅಲ್ಲ, ಸಾತು ಅಸ್ಮಿನ್. ಅಸ್ಮಿನ್ ಅಂದರೆ ಪರಮಾತ್ಮನಲ್ಲಿ ಪರಮ ಪ್ರೇಮ ರೂಪ, ಪರಮ ಪ್ರೇಮ ಅಂತ. ಏನು ರೀ ಇಟ್ ನಾವು ಪ್ರೇಮ ಅಂತ ಅಷ್ಟೇ ಗೊತ್ತಿತ್ತು, ಪರಮ ಪ್ರೇಮ ಅಂತ ಹೇಳ್ತಿದ್ರಲ್ಲ, ಏನು ಹಂಗಂದರೆ? ಆ ಪರಮ ಪ್ರೇಮ ಅನ್ನೋದು ಗೊತ್ತಾಗಬೇಕಿದ್ರೆ
ಪರಮ ಪ್ರೇಮ ಅಲ್ಲದ್ದು ಯಾವುದೋ ಅದನ್ನು ಮೊದಲು ತಿಳ್ಕೊಳ್ಬೇಕು. ಯಾವುದು ಪರಮ ಪ್ರೇಮ ಅಲ್ಲೋ ಅದನ್ನು ತಿಳ್ಕೊಂಡ್ರೆ ಪರಮ ಪ್ರೇಮ ಯಾವುದಂತ ಗೊತ್ತಾಗುತ್ತೆ. ನಮ್ಮ ಕಥೆಯಲ್ಲಿ ಒಂದು ಹಸು, ಅಂದರೆ ಉಪನ್ಯಾಸದಲ್ಲಿ ಒಂದು ಕಥೆ. ಆ ಕಥೆಯಲ್ಲಿ ಒಬ್ಬ ರೈತ, ಆ ರೈತ ಒಂದು ಹಸುವನ್ನು ಕೊಂಡ್ಕೊಂಡು ಬಂದ. ಅದೇನಿನ್ನು ಕರು ಹಾಕಿದ ಹಸು ಅಲ್ಲ, ಇನ್ನೇನು ಅದು ಕರು ಹಾಕಬೇಕು, ಪ್ರಾಯ ಪ್ರಬುದ್ಧವಾದಂಥ ಹಸು. ಇದು ಅಕಸ್ಮಾತ್ ಕರು ಹಾಕಿದರೆ ಒಂದು 10 ಲೀಟರ್ ಹೊತ್ತಿಗೆ ಹಾಲು ಕೊಡ್ತದೆ ಅಂತ ನಿರೀಕ್ಷೆ ಮಾಡಿ ತಂದು ದಿನವೂ ಅದನ್ನು ಮೈ ತೊಳಸ್ತಿದ್ದ, ಹುಲ್ಲನ್ನು ಹಾಕ್ತಿದ್ದ, ಹಿಂಡಿ ಬೂಸ ಫೀಡ್ಸ್ ಏನೇನೆಲ್ಲ ಕೊಡ್ತಿದ್ದ. ಅದಕ್ಕೆ ದಿನವೂ ಸಹ ಅದನ್ನು ಆರೈಕೆ ಮಾಡ್ತಿದ್ದ, ನೋಡ್ಕೊಳ್ತಿದ್ದ. ನೋಡೋರೆಲ್ಲ ಅವನಿಗೆ ಎಷ್ಟು ಭಕ್ತಿ ರೀ, ಎಷ್ಟು ಪ್ರೇಮ ಆ ಹಸುವಿನ ಮೇಲೆ ಅಂತ ಹೇಳ್ತಿದ್ರು. ಇವನು ತಂದ 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷ ಆಯಿತು. ತೀರ್ಮಾನ ಮಾಡಿದ, ಇದೇನು ಕರು ಹಾಕೋ ತರಹ ಕಾಣೋಲ್ಲ, ಗರ್ಭಧಾರಣೆ ಮಾಡೋದಿಲ್ಲ, ಹಾಲಂತೂ ಕೊಡೋದೇ ಇಲ್ಲ. ತೀರ್ಮಾನ ಮಾಡಿ ಒಂದು ಫೈನ್ ಡೇ ಅದನ್ನು ಹುಟ್ಟಿದ ದುಡ್ಡಿಗೆ ಮಾರಾಟ ಮಾಡಿದ. ಪ್ರಶ್ನೆ ಇಷ್ಟೇ, ಈಗ ಅವನಿಗೆ ಆ ಹಸುವಿನ ಮೇಲೆ ಇದ್ದಿದ್ದು ಪರಮ ಪ್ರೇಮ ಅಂತ ಹೇಳಬೇಕೋ ಅಥವಾ ಅದು ಅಲ್ಲ ಅಂತ ಹೇಳಬೇಕೋ? ಅವನ ಗಮನ ಇದ್ದಿದ್ದು, ಲಕ್ಷ್ಯ ಇದ್ದಿದ್ದಲ್ಲಿ ಹಾಲಿನ ಮೇಲೆ, ಅದರ ಮೇಲೆ ಪರಮ ಪ್ರೇಮ ಇತ್ತು. ಅದು ಕೊಡೋದಿಲ್ಲ ಅಂತ ಆದಮೇಲೆ ಹಸುವನ್ನೇನು ಮಾಡ್ದ? ಹುಟ್ಟಿದಷ್ಟಕ್ಕೆ ಮಾರಾಟ ಮಾಡಿದ. ಪರಮ ಪ್ರೇಮ ಹೇಗಿರಬೇಕು? ಅದು 3 ವರ್ಷ ಅಲ್ಲ, 4 ವರ್ಷ ಅಲ್ಲ, ಕರು ಹಾಕದೇ ಇದ್ದರೂ, ಹಾಲು ಕೊಡದೇ ಇದ್ದರೂ, ನನ್ನ ಮನೆಯಲ್ಲಿ ಒಂದು ದೇವತೆ ಇದ್ದಾಳೆ ಕೊಟ್ಟಿಗೆಯಲ್ಲಿ ಅಂತ ಅದನ್ನು ಆರೈಕೆ ಮಾಡಬೇಕಿತ್ತು. ಅದು ಪರಮ ಪ್ರೇಮ ಆಗ್ತಿತ್ತು. ಆದರೆ ಹಾಗಾಗಲಿಲ್ಲ. ಹಾಗಾಗಿ ಆ ರೈತನಿಗೆ ಹಸುವಿನ ವಿಷಯದಲ್ಲಿದ್ದದ್ದು ಏನಲ್ಲ, ಅದು ಪರಮ ಪ್ರೇಮ ಅಲ್ಲ. ನಮಗೂ ಹಾಗೆ ಆಗ್ತದೆ ಕೆಲವು ಸಲ. ಪ್ರೇಮ ಇರ್ತದೆ, ಪ್ರೀತಿ ಇರ್ತದೆ, ಭಕ್ತಿ ಇರ್ತದೆ, ಅದು ನಮ್ಮದೆಲ್ಲ ಶೇಕಿ. ಅಂದರೆ ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಹೀಗೆ ಅಂತ. ನಮಗೆ ಇಂಥ ಭಕ್ತಿ ಉಂಟಾ? ಇಲ್ಲ. ಪ್ರತಿದಿನವೂ ಪೂಜೆ ಆದಮೇಲೆ ನಾವೊಂದು ಮಾತು ಹೇಳ್ತೇವೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಿಮೇ ಕೃಪಯಾ ದೇವ ತ್ವಯಿ ಭಕ್ತಿಂ ಮುಂದೆ ಅಚಂಚಲಾಂ. ಚಂಚಲ ಅಂದರೆ ಟೆಂಪ್ಟೆಡ್ ಭಕ್ತಿ, ಅಚಂಚಲ ಅಂದರೆ ಟೆಂಪ್ಟ್ ಆಗದೇ ಇರುವ ಭಕ್ತಿ. ನಮಗೆ ಭಕ್ತಿ ಇಲ್ವೋ? ಉಂಟು ಆವಾಗ ಹೇಳಿದ್ನಲ್ಲ, 4 ಜನ ಗೋವಿಂದ ಗೋವಿಂದ, ನಾವು ಸಹ ಅವರಷ್ಟೇ ಗಟ್ಟಿಯಾಗಿ ಹೇಳ್ತಾರೆ. ನಮ್ಮ ಭಕ್ತಿ ಅಷ್ಟಕ್ಕೆ ಅಲ್ವಾ? ಹಾಗಾಗಿ ಇಂತಹ ಭಕ್ತಿ ಅದು ಚಂಚಲವಾದ ಭಕ್ತಿ, ಇದಕ್ಕೆ ಬೆಲೆ ಇಲ್ಲ. ಅಚಂಚಲವಾದ ಭಕ್ತಿ ಇರಬೇಕು. ಹಾಗಾಗಿ ಅಂತಹ ಭಕ್ತಿಗೆ ಭಗವಂತ ಒಲಿದು ಬರ್ತಾನೆ ಅನ್ನೋದಕ್ಕೆ ಬಹಳಷ್ಟು ನಿದರ್ಶನಗಳು, ಉದಾಹರಣೆಗಳು ಸಿಗ್ತವೆ. ಆದರೆ ನಾವು ಆ ಎತ್ತರಕ್ಕೆ ಏರುವುದಿಲ್ಲ. ಏರಿದಾಗ ಖಂಡಿತವಾಗಿಯೂ ಸಹ ಅದು ಸಿದ್ಧಿಸತ್ತೆ. ಇಷ್ಟಾದ ಮೇಲೆ ಇಂಥ ಈ ಪರಮ ಪ್ರೇಮ ಭಕ್ತಿಯ ಬಗ್ಗೆ ನಮ್ಮ ಶಾಸ್ತ್ರಕಾರರು ಹೀಗೆ ಹೇಳಿದರೆ, ಮತ್ತು ಪುನಃ ಭಾಗವತ ಹೇಳುತ್ತೆ, ಏನು ಕ್ಷಣಮಪಿ ಭಗವದ್ವಿಯೋಗ ಅಸಹಿಷ್ಣುತ್ವಂ ಭಕ್ತಿ. ಇದೊಂದು ಡೆಫಿನೇಷನ್ ಭಕ್ತಿಯ ಬಗ್ಗೆ. ಕ್ಷಣಕಾಲವೂ ಸಹ ಭಗವಂತನ ಅಗಲುವಿಕೆಯನ್ನು ಸಹಿಸದೇ ಇರುವುದು ಭಕ್ತಿ. ಗೋಪಿಕಾ ಸ್ತ್ರೀಯರು ಕೃಷ್ಣನ ಅಗಲುವಿಕೆಯನ್ನು ಸಹಿಸಲಿಕ್ಕಾಗದೆ ಚಡಪಡಿಸ್ತಾ ಇದ್ರಂತೆ. ಎಷ್ಟು ಹೊತ್ತು? ತ್ರುಟಿರ್ಯುಗಾಯತೆ ತ್ವಾಮ ಪಶ್ಯತಾಂ. ತ್ರುಟಿ ಅಂದರೆ ಒಂದು ನಿಮಿಷ, ಸೆಕೆಂಡನ್ನು 4 ಭಾಗ ಮಾಡಿದರೆ ಒಂದು ಭಾಗಕ್ಕೆ ತ್ರುಟಿ ಅಂತ ಹೆಸರು. ನಾ ಹೇಳೋಷ್ಟೊತ್ತಿಗೆ ಎಷ್ಟು ಆಗೋಯ್ತಾ, ನೀವು ಕೇಳೋಷ್ಟೊತ್ತಿಗೆ ಎಷ್ಟು ಆಗೋಯ್ತಾ. ಇಷ್ಟು ಅಲ್ಪ ಕಾಲವನ್ನು ಕಳೆಯುವುದು ಕೃಷ್ಣನನ್ನು ಕಾಣದೇ ಇರುವಾಗ ಅವರಿಗೆ ಒಂದು ಯುಗವನ್ನು ಕಳೆದಷ್ಟು ಕಷ್ಟ ಆಗ್ತಿತ್ತಂತೆ. ನಮಗೆ ಒಂದು ಯುಗವೇ ಕಳೆದೋದರೂ ಸಹ ತ್ರುಟಿ ಕಳೆದಷ್ಟು ಹಾಯಾಗಿರ್ತೇವೆ ನಾವು. ನಮ್ಮಂಥ ಪರಮ ಮೂರ್ಖರು ಇನ್ಯಾರು ಇದ್ದಾರೆ? ನನ್ನನ್ನು ಸೇರಿಸ್ಕೊಂಡು ಬೇಜಾರು ಮಾಡ್ಕೊಳ್ಬಿಡಿ ಅಂತ ಅಲ್ವಾ? ಏನೂ ಅನಿಸೋದಿಲ್ಲ ನಮಗೆ. ಸುಮ್ಮನೆ ಒಂದು ಪ್ರಶ್ನೆ ಹಾಕೊಳ್ಳೋಣ, ಎಷ್ಟು ವರ್ಷ ಆಯಿತು? 40 ವರ್ಷ ಆಯಿತು, ರಿಟೈರ್ಡ್ ಆಗೇ ಆಯಿತು. ಏನು ಕಡಿದು ಕಟ್ಟೆ ಹಾಕಿದೆ? ದೇವ್ರ ಮೇಲೆ ಕುಳಿತು ಎಷ್ಟು ದಿವಸ? ಇನ್ನು ನಾನು ಎಷ್ಟು ಜನ್ಮ ಎತ್ತಬೇಕಪ್ಪ, ನಿನ್ನ ಸಾಕ್ಷಾತ್ಕಾರ ಯಾವಾಗ ಅಂತ ಎಷ್ಟು ದಿವಸ ಕಣ್ಣೀರು ಹಾಕಿದೆ? ಹಿಂಗೊಂದು ಪ್ರಶ್ನೆ ಕೇಳಲಿಕ್ಕೆ ಬರ್ತದೆಯಾ?
ಅಲ್ವಾ? ಆದ್ದರಿಂದ ನಮಗೆ ಭಕ್ತಿಗಿಂತ ಹೆಚ್ಚು ಭುಕ್ತಿಯೇ ಇಷ್ಟ. ಭುಕ್ತಿ ಅಂದರೆ ಊಟ ತಿಂಡಿ, ಉದರ ಪೂಜೆ, ಆಮೇಲೆ ದೇವರ ಪೂಜೆ ಅಲ್ವಾ? ಹೀಗೆ ಅಂತ. ಹಾಗಾಗಿ ಅಂತಹ ಈ ಪರಮಪ್ರೇಮ ರೂಪವಂಥ ಭಕ್ತಿಗೆ ಮಾತ್ರ ಭಗವಂತ ಬರ್ತಾನೆ ಅಂತ ವಿವೇಕಾನಂದರು ಈ ಮಾತನ್ನು ಹೇಳ್ತಾರೆ. ನಾವು ಶಾಸ್ತ್ರದಲ್ಲಿ ಏನು ಹೇಳ್ತೇವೋ ಅದನ್ನು ಮಾತನ್ನು ಪುಸ್ತಕಿರ್ತಾರೆ. ಭಕ್ತಿಯೋಗ ಇಸ್ ದ ರಿಯಲ್ ಸರ್ಚ್ ಆಫ್ಟರ್ ದ ಲಾರ್ಡ್ ಅಂತ ಅವ್ರ ಭಾಷೆಯಲ್ಲಿ. ಎ ಸರ್ಚ್ ಬಿಗಿನಿಂಗ್, ಕಂಟಿನ್ಯೂಯಿಂಗ್ ಆ್ಯಂಡ್ ಎಂಡಿಂಗ್ ಇನ್ ಲವ್ ಅಂತ. ಪರಮಪ್ರೇಮ ರೂಪ. ಇವತ್ತು ನಾವು ಆ ಲವ್ ಎನ್ನುವ ಶಬ್ದವನ್ನು ಪೂರ್ತಿ ಹೊಲಸು ಮಾಡಿದ್ದೇವೆ, ಪ್ರೇಮ ಅನ್ನೋದನ್ನು ಹೊಲಸು ಮಾಡಿದ್ದೇವೆ. ಗೊತ್ತು ನಾರದರಿಗೆ, ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಪರಮಪ್ರೇಮ ರೂಪ ಅಂತ. ಅದು ಹಂಗಂದ್ರೆ ಗೊತ್ತಾಗುವುದಿಲ್ಲ ಇವರಿಗೆ ಅಂತ. ಹೀಗೆ ಇಂತಹ ಭಕ್ತಿಯ ಡೆಫಿನೇಷನನ್ನು ಹೇಳ್ತಾ ಬಂದಿದ್ದಾರೆ ನಾರದರು. ಹೇಳಿದ ಆದಮೇಲೆ ಮತ್ತು ಪುನಃ ಶಾಂಡಿಲ್ಯರು ಅದಕ್ಕೂ ಮೊದಲೇ ಹೇಳಿದ್ದಾರೆ, ಆಮೇಲೆ ನಾರದರು ಹೇಳಿದ್ದಾರೆ. ಎಲ್ಲ ಕಾರಣಗಳಿಂದ ಆಚಾರ್ಯ ಶಂಕರರು ಒಂದು ಮಾತು ಹೇಳ್ತಾರೆ, ಮೋಕ್ಷ ಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಅಂತ. ಮೋಕ್ಷಕ್ಕೆ ಕಾರಣವಾದಂಥ ಸೋಪಾನಗಳಲ್ಲಿ, ಉಪಾಯಗಳಲ್ಲಿ ಎಲ್ಲ ಯೋಗಗಳಿಗಿಂತಲೂ ಸಹ ಅತ್ಯಂತ ಶ್ರೇಷ್ಠವಾದಂಥ ಒಂದು ಯೋಗ ಅಂತ ಇದ್ದರೆ ಅದು ಯಾವುದು? ಭಕ್ತಿಯೋಗ. ನೋಡಿ, ಎಲ್ಲರ ಅಭಿಪ್ರಾಯ ಹತ್ತತ್ರ ಹಾಗೇನೇ ಬರ್ತಾಯಿದೆ. ಹಾಗಾಗಿ ಭಕ್ತಿಯೋಗವೇ ಅತ್ಯಂತ ಶ್ರೇಷ್ಠ. ಯಾಕೆಂದರೆ ಅಲ್ಲಿ ಸೌಲಭ್ಯಗಳು ಹೆಚ್ಚಿವೆ, ಆದರೂ ಸಹ ಮನುಷ್ಯ ಅದನ್ನು ಬಳಸಿಕೊಳ್ಳೋದಿಲ್ಲ. ಹಾಗಾಗಿ ಆ ಭಕ್ತಿಯೋಗ ಎನ್ನುವಂಥದ್ದು ಎಲ್ಲ ಯೋಗಗಳಿಗಿಂತಲೂ ಸಹ ಸುಲಭ ಅಂತ. ಇಂತಹ ಭಕ್ತಿಯಲ್ಲಿ ಎರಡು ತರಹ ಅಂತ ಗೀತೆ ಹೇಳುತ್ತೆ. ಒಂದು ಪರಾಭಕ್ತಿ, ಇನ್ನೊಂದು ಅಪರಾಭಕ್ತಿ ಅಂತ. ಆ ಪರಾಭಕ್ತಿಯನ್ನು ಕುರಿತು ಭಗವಂತ 12ನೇ ಅಧ್ಯಾಯದ 3 ಮತ್ತು 4 ಈ 2 ಶ್ಲೋಕಗಳಲ್ಲಿ ಹೇಳ್ತಾನೆ. ಏತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತಂಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಮ್ಯ ಇಂದ್ರಿಯಗ್ರಾಮಂ ಅಂತ ಶುರು ಮಾಡ್ತಾನೆ. ಕೊನೆಗೆ ತೇ ಪ್ರಾಪ್ನುವಂತಿ ಮಾಮೇವ. ಅಂದರೆ ಈ ಪರಾಭಕ್ತಿಯನ್ನು ಅಕ್ಷರೋಪಾಸನೆ, ಅವ್ಯಕ್ತೋಪಾಸನೆ ಅಥವಾ ನಿರ್ಗುಣ ಭಕ್ತಿ, ಈ 3 ಶಬ್ದಗಳಿಂದ ಯಾವುದನ್ನಾದರೂ ಹೇಳಿ ಕರೆಯಬಹುದು. ಯಾಕೆ 3 ಹೇಳಿದೆ ಅಂದರೆ ಯಾವುದಾದ್ರು ಒಂದಾರು ನೆನಪಿರಲಿ ಅಂತ. ಇನ್ನೊಂದು ಸಗುಣ ಭಕ್ತಿ, ಅದನ್ನು ಅಪರಾಭಕ್ತಿ ಅಂತ ಕರೀತಾರೆ. ಸಗುಣ ಭಕ್ತಿ ಅಂದರೆ ಭಗವಂತನ ಸಾಕಾರ ರೂಪವನ್ನು, ನಿನ್ನೆ ದಿವಸ ನಾನು ಹೇಳಿದ್ನಲ್ಲ, ಕರಚರಣಾದಿ ಅವಯವಗಳಿಂದ ಕೂಡಿದಂಥದ್ದನ್ನು ಧ್ಯಾನ ಮಾಡುವಂಥದ್ದು, ಅದು ಸುಲಭ. ಆದರೆ ಆ ನಿರ್ಗುಣ ಭಕ್ತಿ ಉಂಟಲ್ಲ, ಅದು ಕಷ್ಟ. ಅದಕ್ಕೋಸ್ಕರ ಒಂದು ಮಾತು ಇಲ್ಲಿ, ಸಗುಣ ಭಕ್ತಿ ಉಪಾಸ್ಯ, ನಿರ್ಗುಣ ಭಕ್ತಿ ಜ್ಞೇಯ. ಅದನ್ನು ತಿಳ್ಕೊಳ್ಬೇಕು. ಸಕ್ಕರೆ ಹಚ್ಚಿನ ಕಥೆ ಹೇಳಿದ್ದೇನೆ ಅಲ್ವಾ, ನೆನ್ಪಿಟ್ಕೊಳ್ಳಿ, ಮರಿಬೇಡಿ ಅದನ್ನು. ಸಕ್ಕರೆ ಹಚ್ಚನ್ನು ಮರ್ತುಬಿಡಿ, ಅದರಿಂದ ಆಗುವ ಪರಿಣಾಮವನ್ನು ನೆನ್ಪಿಟ್ಕೊಳ್ಳಿ ಹೀಗೆ ಅಂತ. ಹೀಗೆ ಆ ನಿರ್ಗುಣ ಭಕ್ತಿ ಎನ್ನುವಂಥದ್ದು ಉಂಟಲ್ಲ, ಅದು ಹೆಚ್ಚು ಕಷ್ಟ. ಅದನ್ನು ಹೇಳ್ತಾನೆ, ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ, ಅದು ವ್ಯಕ್ತ ಅಲ್ಲ, ನಿರ್ಗುಣ ರೂಪ ಎಲ್ಲರಿಗೂ ದಕ್ಕುವಂಥದ್ದಲ್ಲ, ಅವ್ಯಕ್ತಂ ಪರ್ಯುಪಾಸತೆ. ಮುಂದೆ ತೇ ಪ್ರಾಪ್ನುವಂತಿ ಮಾಮೇವ ಅಂತ ಹೇಳಿ ಭಗವಂತ ಮುಂದುವರಿಸ್ತಾನೆ ಅದನ್ನು. ಹೇಗೆ ಅಂದರೆ, ಈ ನಿರ್ಗುಣ ಭಕ್ತಿಯನ್ನು ಹಿಡಿದು ಮುಂದಕ್ಕೆ ಹೋಗುವಂಥವರು ಜ್ಞಾನಿಗಳು, ಸನ್ಯಾಸಿಗಳು, ವಿಶೇಷವಾಗಿ ಯತಿಗಳು. ಅವರು ಅವರಾಗಿ ಬಂದು ನನ್ನನ್ನು ಸೇರ್ತಾರೆ ಅಂತಾನೆ ಭಗವಂತ. ತೇ ಪ್ರಾಪ್ನುವಂತಿ ಮಾಮೇವ ಅಂದರೆ ಅವರು ನನ್ನನ್ನು ಬಂದು ಸೇರುವ ವಿಷಯದಲ್ಲಿ ನನ್ನ ಸಹಾಯ ಏನು ಅವರಿಗೆ ಬೇಕಾಗಿಲ್ಲ. ಅವರು ಸ್ವಪ್ರಯತ್ನದಿಂದ ನನ್ನನ್ನು ಬಂದು ಸೇರ್ತಾರೆ. ಯಾರು? ಈ ನಿರ್ಗುಣ ಭಕ್ತಿಯನ್ನು ಮಾಡುವವರು, ನಿರ್ಗುಣ ಭಕ್ತರು ಹೀಗೆ ಅಂತ. ಆದರೆ ಸಗುಣ ಭಕ್ತರು ಹಾಗಲ್ಲ. ಮುಂದೆ ಹೇಳ್ತಾನೆ ಅವನು, ತೇಷಾಮಹಂ ಸಮುದ್ಧರ್ತ, ಅವರನ್ನು ನಾನು ಮೇಲೆ ಹಿಡಿದು ಕೈ ಹಿಡಿದು ಎತ್ತುತ್ತೇನೆ ಅಂತ. ಯಾರನ್ನು? ಸಗುಣ ಭಕ್ತರನ್ನು. ಯಾಕೆ ಅಂತಂದರೆ ಅವರಿಗೆ ತಾನೇ ಈ ಕಡೆ ಮುಖ ಮಾಡಿದ್ದಾರೆ, ಮತ್ತು ಅವರಿಗೆ ಆ ಜ್ಞಾನಿಗಳಷ್ಟು ಬೌದ್ಧಿಕವಾದ ಶಕ್ತಿ ಇಲ್ಲ. ಹಾಗಾಗಿ ಅವರು ಸ್ವತಂತ್ರವಾಗಿ ಬರಲಾರರು.
ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ಸಹ ಅವರಿಗೆ ನನ್ನ ಸಹಾಯ ಬೇಕು. ಆದ್ದರಿಂದ ತೇಷಾಂ ಅಹಂ ಸಮುದ್ಧರ್ತ, ಅವರನ್ನು ನಾನೇ ಮೇಲಕ್ಕೆ ಎತ್ತುತ್ತೇನೆ ಅಂತ. ಇದನ್ನು ನೋಡಿದಾಗ ನಮಗನಿಸುತ್ತೆ ಭಗವಂತನಿಗೆ ಜ್ಞಾನಿಗಳಿಗಿಂತ ಈ ಸಗುಣ ಭಕ್ತರೇ ಹೆಚ್ಚು ಇಷ್ಟರ ಅಂತ. ಹಾಗಲ್ಲ. ಯಾಕೆ ಹಾಗಲ್ಲ ಅಂದರೆ ಇದಕ್ಕೊಂದು ಕಾರಣ ಉಂಟು. ಏನು ಕಾರಣ ಅಂದರೆ ನಮ್ಮಲ್ಲಿ ಎರಡು ನ್ಯಾಯಗಳಿವೆ. ಒಂದು ಮರ್ಕಟ ಕಿಶೋರ ನ್ಯಾಯ, ಇನ್ನೊಂದು ಮಾರ್ಜಾರ ಕಿಶೋರ ನ್ಯಾಯ ಅಂತ. ಮರ್ಕಟ ಅಂದರೆ ಕೋತಿ ಅಂತ ಅರ್ಥ, ಕಿಶೋರ ಅಂದರೆ ಮರಿ ಅಂತ ಅರ್ಥ. ಮರ್ಕಟ ಕಿಶೋರ ಅಂದರೆ ಕೋತಿಯ ಮರಿ. ಕೋತಿಯ ಮರಿಯ ಪಾಲನೆ ಪೋಷಣೆಯಲ್ಲಿ ತಾಯಿಯ ಪಾತ್ರ ಬಹಳ ಕಡಿಮೆ. ಕೋತಿ ಎಲ್ಲಿ ಮನೆ ಕಟ್ಕೊಂಡಿರ್ತದೆ? ಎಲ್ಲರ ಮನೆ ಕಟ್ತದೆ ಅದು? ಇಲ್ಲ. ಅದಕ್ಕೆ ಅಂತ ವಾಸಸ್ಥಳ ಇಲ್ಲ, ಇರೋದೆಲ್ಲ ಮೇಲೇನೆ ಅಲ್ವಾ? ಹಾಗಾಗಿ ಮರದ ಮೇಲೆ. ಹಾಗಾಗಿ ಈ ಮರದಿಂದ ಆ ಮರಕ್ಕೆ ಜಿಗಿತದೆ, ಅಲ್ಲಿಂದ ಇನ್ನೊಂದು ಕಡೆ ಜಿಗಿತದೆ. ಹಾಗೆ ಜಿಗಿತಾನೆ ಸಂಸಾರ ಮಾಡ್ತದೆ ಅದು. ಹೌದು ತಾನೇ? ಅಕಸ್ಮಾತ್ ಏನೋ ಒಂದು ಕಡೆ ಮರಿ ಇಟ್ಟು ಹೋದ್ಬಿಟ್ರೆ ಗೂಬೆ ತಿಂದುಬಿಡ್ತೇವೆ ಅದನ್ನು. ಹಾಗಾಗಿ ಏನು ಮಾಡ್ತಾ ಹೇಳಿದ್ರೆ ಮರಿಗಳನ್ನು ಕಟ್ಕೊಂಡು ಹೋಗುತ್ತೆ. ಹೇಗೆ ಹೋಗುತ್ತೆ ಅಂದರೆ ಒಂದು ಸಲ ಆ ಮರಿಯನ್ನು ತಂದು ತನ್ನ ಎದೆಗೆ ಅವಚಿಕೊಂಡು ಬಿಡ್ತದೆ. ಸರಿ, ಅಲ್ಲಿಗೆ ಅದ್ರ ಕೆಲಸ ಮುಗಿದೋಯ್ತು. ಆಮೇಲೆ ಒಂದು ಮರಕ್ಕಾದರೂ ಹಾರಲಿ, 2 ಮರಕ್ಕಾದರೂ ಜಿಗಿಲಿ, ಅಲ್ಲಿಂದ 4ನೇ ಮರಕ್ಕಾದರೂ ಹೋಗಲಿ, ತಾಯಿ ಮಂಗನಿಗೆ ಸಂಬಂಧ ಇಲ್ಲ. ಅದ್ರ ಬಿದ್ದರೂ ಅದರ ಹಣೆ ಬರ, ಹಿಡ್ಕೊಂಡ್ರು ಅದರ ಹಣೆ ಬರ. ಹಾಗಾಗಿ ಅದರ ರಕ್ಷಣೆಯಲ್ಲಿ, ಪಾಲನೆಯಲ್ಲಿ, ಪೋಷಣೆಯಲ್ಲಿ ಯಾರ ಪಾತ್ರವೇ ಹಿರಿದು ಅಂತಂದರೆ ತಾಯಿ ಪಾತ್ರ ಕಡಿಮೆ. ಮರಿಯೇ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತದೆ. ಹೌದಲ್ವ? ಹಾಗೆ ಈ ಮರಿ ಯಾರು ಅಂದರೆ ಜ್ಞಾನಿಗಳು. ತಾಯಿ ಯಾರು ಅಂದರೆ ಭಗವಂತ. ಒಂದು ಸಲ ಅವರಿಗೆ ಹೀಗೆ ಅಂತೆಲ್ಲೋ ಆ ಝಳಪು ಸಿಗ್ತದೆ, ಅಷ್ಟೇ ಸಾಕಾಗ್ತದೆ ಅವರಿಗೆ. ಮುಂದೆ ಅವರ ಸ್ವಪ್ರಯತ್ನದಿಂದ ಸಾಧನೆ ಮಾಡ್ತಾ 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 ಮುಂದಕ್ಕೆ ಹೋಗ್ತಾರೆ. ಯಾಕೆ ಅಂದರೆ ಅವರು ಮರ್ಕಟ ಕಿಶೋರರ ಗುಂಪಿಗೆ ಸೇರಿದವರು. ಇನ್ನು ಸಗುಣ ಭಕ್ತರು ಅವರು ಹೇಗಿರ್ತಾರೆ ಅಂತಂದರೆ ಅವರೊಂಥರ ಮಾರ್ಜಾರ ಕಿಶೋರ ನ್ಯಾಯಕ್ಕೆ ಒಳಪಡುವವರು. ಮಾರ್ಜಾರ ಅಂದರೆ ಬೆಕ್ಕು, ಕಿಶೋರ ಅಂದರೆ ಮತ್ಮನ ಅದೇ ಮರಿ. ಮಾರ್ಜಾರ ಕಿಶೋರ ಬೆಕ್ಕಿನ ಮರಿ ಅಂತ. ನೀವು ನೋಡಿ, ಬೆಕ್ಕು ಮರಿ ಹಾಕತ್ತಲ್ಲ, ಆ ಮರಿ ಹಾಕಿದ ದಿನದಿಂದ ಅವು ಏನು ಕಣ್ಣು ಬಿಟ್ಟು ಮ್ಯಾವ್ ಮ್ಯಾವ್ ಅಂತ ಓಡಾಡುವವರೆಗೂ ಸಹ ಆ ತಾಯಿ ಬೆಕ್ಕಿಂದೇ ಪಾತ್ರ ಹೆಚ್ಚು. ಅಂದರೆ ಒಂದು ಕಡೆಗೆ ಅದು ಮರಿಗಳನ್ನು ಇಡೋದಿಲ್ಲ, ಇಲ್ಲಿಡತ್ತೆ ಇವತ್ತು, ಅದಾದಮೇಲೆ ನಾಳೆ ಜಾಗ ಬದಲು ಮಾಡುತ್ತೆ. ಹಾಗೆ ಬದಲು ಮಾಡಬೇಕಿದ್ರೆ ತನ್ನ ಮರಿಗಳನ್ನು ತನ್ನ ಬಾಯಿಂದ ಕಚ್ಕೊಂಡು ಹೋಗುತ್ತೆ. ಅಲ್ಲ, ಕಚ್ಕೊಂಡು ಹೋಗಬೇಕಿದ್ರೆ ಹಲ್ಲುಗಳ ಚುಚ್ಚಿ ಮರಿಗಳು ನೋವಾಗಲ್ವ ಅಂದರೆ ಹಾಗೆ ನೋವಾಗದೇ ಇರುವಾಗ ಕರ್ಕೊಂಡು ಹೋಗುತ್ತೆ. ಅಲ್ಲಿಡತ್ತೆ ಅದು. ಅಲ್ಲೊಂದು 2 ದಿವಸ ಸಂಸಾರ ಬಾಣಂತಿದು. ಅದು ಆದಮೇಲೆ ಮತ್ತೆ ಇನ್ನು 3ನೇ ದಿವಸ ಮತ್ಪುನಃ ಜಾಗ ಬದಲಾವಣೆ ಮಾಡುತ್ತೆ. ಆಗಲೂ ಮತ್ಪುನಃ. ಅಂದರೆ ಇದೊಂಥರ ಮೊಬೈಲ್ ಬಾಣಂತಿ ಸಂಸಾರ. ಹೀಗೆ ಮಾಡ್ತಾ ಇರುತ್ತೆ. ತಿಂಗಳಾಗೋಷ್ಟೊತ್ತಿ ಅವು ಹಿಂಗೆ ಕಂಡು ಬಿಡ್ತವೆ. ಆಮೇಲೆ ಮ್ಯಾವ್ ಮ್ಯಾವ್ ಅಂತವೆ. ಆವಾಗ ಬಿಡುತ್ತೆ. ಅಲ್ಲಿವರೆಗೂ ಸಹ ಹೆಜ್ಜೆ ಹೆಜ್ಜೆಗೂ ಸಹ ಈ ಬೆಕ್ಕು, ತಾಯಿ ಬೆಕ್ಕು ಆ ಮರಿಗಳನ್ನು ಪಾಲನೆ ಮಾಡುತ್ತೆ. ಹಾಗೆಯೇ ಇಲ್ಲಿ ಭಗವಂತ ತಾಯಿ ಬೆಕ್ಕಿನ ಪಾತ್ರವನ್ನು ವಹಿಸಿ ಬೆಕ್ಕಿನ ಮರಿಯಂತಿರುವ ನಮ್ಮನ್ನು ಪಾಲನೆ ಮಾಡ್ತೇನೆ ಅಂತಾನೆ. ತೇಷಾಂ ಅಹಂ ಸಮುದ್ಧರ್ತ. ಇದಕ್ಕಿಂತ ಔದಾರ್ಯ, ಇದಕ್ಕಿಂತ ನಮ್ಮ ಬಗ್ಗೆ ಕಾರುಣ್ಯ ಬೇರೆ ಏನಾದ್ರು ಸಿಕ್ಕೀತನ್ರಿ? ಆದರೆ ನಾವು ಮಾತ್ರ ಅವನ ಬಗ್ಗೆ ವಿಶ್ವಾಸ ಇಲ್ಲ. ಅಲ್ಲ, ಬರ್ತಾನೋ ಬಿಡ್ಲ್ವೋ ಅಂತ. ಅದನ್ನು ಗಜೇಂದ್ರನ ಕೇಳಬೇಕು, ಬರ್ತಾನೋ ಇಲ್ವೋ ಅಂತ. ಅಲ್ಲ, ನಮ್ಗೆ ಯಾವಾಗಲೂ ಅಷ್ಟೇ. ಎಷ್ಟೆಷ್ಟು ನಾವು ಜಾಸ್ತಿ ಓದ್ತಾ ಹೋಗ್ತೇವೋ, ಲೌಕಿಕ ವಿಷಯಗಳು ಅಪ್ಪಳಿಸ್ತೇವೋ, ಆವಾಗ ಭಗವದ್ ವಿಷಯದಲ್ಲಿ ಸಂಶಯಗಳು ಜಾಸ್ತಿ ಆಗ್ತಾ ಹೋಗ್ತವೆ. ನೋಡಿ, ಪುಟ್ಟ ಮಕ್ಕಳಿಗೆ ನೀವು ಸ್ವಾಮಿನಪ್ಪ ಜೋತ ಮಾಡು ಅವನ ಭಾಷೆಯಲ್ಲಿ ಕೈ ಮುಗಿ ಅಂತ ಹೇಳಿದರೆ ಶ್ರದ್ಧೆಯನ್ನು ಮಾಡುತ್ತೆ. ಅದೇ ಸ್ವಲ್ಪ PUC ಲೆವೆಲಿಗೆ ಬಂದರೆ ಯಾಕೆ ಮಾಡಬೇಕು, ನೀವು ಮಾಡಿದ ಸಾಲ್ದ ಅಂತಾನೆ ಅವನು. ಹೌದಾ? ಯಾಕೆ ಹೇಳಿ? ಅಷ್ಟೊತ್ತಿಗೆಲ್ಲ ಸಾಕಷ್ಟು ಒಳಗಡೆಗೆ ಕಶ್ಮಲಗಳು ತುಂಬಿವೆ. ನಿನ್ನೆ ಹೇಳಿದ್ದೇನಲ್ಲ, ಇಟ್ ಹ್ಯಾಸ್ ಬಿಕಮ್ ಎ ಡಸ್ಟ್ಬಿನ್. ಹೌದು ತಾನೆ? ಹೀಗೆ ನಮಗೆ ವಿಶ್ವಾಸ ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ನೀನು ಹೀಗೆ ವಿಶ್ವಾಸರಹಿತನಾದರೆ ನಿನಗೆ ಅನ್ಯಾಯವೇ ಅಷ್ಟೇ ಹೊರತು ನನಗೆ ಅನ್ಯಾಯ ಇಲ್ಲ.
ನಾನು ಹೀಗೆ ನಿನ್ನನ್ನು ರಕ್ಷಣೆ ಮಾಡ್ತೇನೆ, ನೋ ಡೌಟ್ ಎಟ್ ಆಲ್. ಆದರೆ ನಿನ್ನಿಂದ ನಿರೀಕ್ಷೆ ಮಾಡೋದು ಎರಡೇ ಎರಡು, ಜಾಸ್ತಿ ಇಲ್ಲ. ಏನಪ್ಪ? ಎರಡೇ, ಇನ್ನೇನೂ ಇಲ್ಲ. ಒಂದು ನಿನ್ನ ಮನಸ್ಸು, ಮುಂದಿನದು ನಿನ್ನ ಬುದ್ಧಿ. ಇದೆರಡು ಬೇರೆ ಬೇರೆ, ಮನಸ್ಸು ಬೇರೆ, ಬುದ್ಧಿ ಬೇರೆ. ಅದನ್ನು ಹೇಳ್ತಾನೆ ನೋಡಿ, ಮಯ್ಯೇವ ಮನ ಆಧತ್ಸ್ವ. ಹೌದಾನೆ? ಅಲ್ಲಿ ಮೈ ಮನ ಆಧತ್ಸ್ವ ಅಂತ ಹೇಳಿದ್ದು ಸಾಕಿತ್ತು, ನನ್ನಲ್ಲಿ ಬುದ್ಧಿಯನ್ನು ಇಡು ಅಂತ. ಹಾಗಲ್ಲ, ಅದಕ್ಕೊಂದು ಅವಗ್ರಹ, ಸ್ಟ್ರೆಸ್ ಮಾಡಿ ಹೇಳ್ತಾನೆ, ಮಯ್ಯೇವ ಮನ ಆಧತ್ಸ್ವ, ನನ್ನಲ್ಲೇ ಮನಸ್ಸನ್ನು ಇಡು ಅಂತ. ಯಾಕೆ ಹೀಗೆ ಹೇಳ್ತಾನೆ ಅಂದರೆ ಗೊತ್ತು ಅವನಿಗೆ ನಾವು ಮನಸ್ಸನ್ನು ಅವ್ರಿಗೆ ಕೊಡೋದಿಲ್ಲ ಅಂತ. ಯಾಕೆಂದರೆ ಅವನಿಗೆ ಕೊಡುವಷ್ಟು ಮನಸ್ಸಿಲ್ಲ, ನಮ್ಮ ಮನಸ್ಸು ಕಳೆದು ಹೋಗಿದೆ. ಒಂದಿಷ್ಟು ಮನಸ್ಸನ್ನು ಮಾಲುಗಳಿಗೆ ಕೊಟ್ಟಿದ್ದೇವೆ, ಒಂದಿಷ್ಟು ಮನಸ್ಸನ್ನು ಮುಂದಿನ ವಾರದ ಗೃಹ ಪ್ರವೇಶ ಕೊಟ್ಟಿದ್ದೇವೆ, ಒಂದಿಷ್ಟು ಮನಸ್ಸನ್ನು ಮುಂದಿನ ವಾರದಲ್ಲಿ ನಡೆಯುವ ಮುಂಜಿ ಕೊಟ್ಟಿದ್ದೇವೆ, ಒಂದಿಷ್ಟು ಮನಸ್ಸನ್ನು ಸತ್ಯನಾರಾಯಣ ಪೂಜೆ ಕೊಟ್ಟಿದ್ದೇವೆ. ಕೊಡೋದು ತಪ್ಪು ಅಂತ ಹೇಳೋದಿಲ್ಲ. ಒಂದಿಷ್ಟು ಮನಸ್ಸನ್ನು ಏನು ಮಾಡಿದ್ದೇವೆ, ಗಂಡ ಆದರೆ ಹೆಂಡತಿ ಕೊಟ್ಟಿದ್ದಾನೆ, ಮತ್ತೊಂದಿಷ್ಟು ಮನಸ್ಸನ್ನು ಹೆಂಡತಿ ಆದರೆ ಗಂಡನಿಗೆ ಕೊಟ್ಟಿದ್ದಾಳೆ. ಇಬ್ಬರೂ ಮನಸ್ಸನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಮಕ್ಕಳು ಮಾತ್ರ ಅಪ್ಪ ಅಮ್ಮಂದಿರಿಗೆ ಮನಸ್ಸು ಕೊಡಲಿಲ್ಲ. ಕೊಡ್ತಾರೋ ಇಲ್ಲೋ ಸಂಶಯ. ಮತ್ತು ಪುನಃ ಹೀಗೆ ಒಟ್ಟಾರೆ ಏನು ಕೇಳಿದೆ, ಕೊಡುವ ಮಕ್ಕಳು ಇರ್ಬೋದು ಅಪವಾದಕ್ಕೆ, ಅದರ ಪ್ರಮಾಣ ಕಡಿಮೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಾವು ಹಾಗೆ ಅವರನ್ನು ಬೆಳೆಸೋದಿಲ್ಲ, ಅದೇ ನಮ್ಮ ತಪ್ಪೋದು. ಹೀಗೆ ಒಟ್ಟಾರೆ ನಮ್ಮ ಮನಸ್ಸು ಏನಾಗಿದೆ ಕೇಳಿದರೆ, ಭಗವಂತ ಒಬ್ಬನನ್ನು ಬಿಟ್ಟು ಬೇರೆ ಎಲ್ಲರ ಕಡೆಗೂ ಸಹ ಹರಿದು ಹೋಗಿದೆ, ಚೆಲ್ಲಾಪಿಲ್ಲಿ ಆಗಿದೆ. ಇದು ಗೊತ್ತುಂಟವನಿಗೆ, ಅದಕ್ಕೋಸ್ಕರ ಸ್ಟ್ರೆಸ್ ಮಾಡಿ ಹೇಳ್ತಾನೆ, ಮಯ್ಯೇವ ಮನ ಆಧತ್ಸ್ವ ಅಂತ. ಹೀಗೆ ನಾವು ಮನಸ್ಸನ್ನು ಕೊಟ್ಟಾಗ, ಇದು ಭಗವಂತ ಅಂತ ಅಂದ್ಕೊಳ್ಳಿ, ಇದು ನಮ್ಮ ಮನಸ್ಸು ಹೋಗಿ ಒಂದ್ಸಲ ಹಿಡ್ಕೊಳ್ಳುತ್ತೆ ಬಿಟ್ಟು ಬರುತ್ತೆ, ಹಿಡ್ಕೊಳ್ಳುತ್ತೆ ಬಿಟ್ಟು ಬರುತ್ತೆ. ಯಾಕೆ? ಮನಸ್ಸು ಚಂಚಲ. ಈಗ ತಾನೇ ಬರ್ತಾ ಒಬ್ರು ಹೇಳ್ತಾ ಇದ್ರು, ಉಪನ್ಯಾಸ ಕೇಳಿದವರು, ನೀವು ಹೇಳಿದ ಮಾತು ಸತ್ಯ ಕಣ್ರಿ, ಒಂದು 5 ನಿಮಿಷ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ರೀ, ಎಲ್ಲೆಲ್ಲೋ ಓಡಾಡ್ತಾ ಇರ್ತದೆ ಅದು ಅಂತ. ಯಾಕೆ? ಇದೆ ಮನಸ್ಸು ಅದು ಹೀಗೆ ಅಂತ. ಆದರೆ ಆ ಮನಸ್ಸು ಏನಾಗಬೇಕು? ಬುದ್ಧಿಯಾಗಿ ಪರಿವರ್ತನೆ ಆಗಬೇಕು. ಮನಸ್ಸು ಬುದ್ಧಿ ಬೇರೆ ಬೇರೆ ಅಲ್ಲ, ಎರಡು ಒಂದೇ. ಮಾಡುವ ಕೆಲಸದಿಂದಾಗಿ ಬೇರೆ ಬೇರೆ ಆಗಿ ಅನ್ನಿಸ್ತವೆ. ಚಂಚಲವಾದದ್ದು ಮನಸ್ಸು, ಸ್ಥಿರವಾದದ್ದು ಬುದ್ಧಿ. ಹೀಗೆ ಇದು ಬುದ್ಧಿ, ಹೋಗಿ ಹಿಡ್ಕೊಳ್ಬೇಕು ಅವನನ್ನು, ಬಿಡೋದಿಲ್ಲ ನಿನ್ನನ್ನು ಅಂತ. ಆದರೆ ನಮಗೆ ಈ ಬುದ್ಧಿ ಬರೋದಿಲ್ಲ. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ, ಹೌದಾ ಅಲ್ವ ಅಂತ, ನನ್ನನ್ನು ಸೇರಿಸ್ಕೊಂಡು. ಮತ್ತು ನಿಮಗೆ ಬೇಜಾರಾಗಬಾರ್ದಲ್ಲ ಹೀಗೆ ಅಂತ. ಹಾಗಾಗಿ ನಮಗೆ ಆ ದೃಢತೆ ಎನ್ನುವಂಥದ್ದು ಬರುವುದಿಲ್ಲ. ಹಾಗಾಗಿ ಭಗವಂತ ಹೇಳ್ತಾನೆ, ಮಯ್ಯೇವ ಮನ ಆಧತ್ಸ್ವ ಮೈ ಬುದ್ಧಿಂ ನಿವೇಶಯ. ಮುಂದೆ ಹೇಳ್ತಾನೆ, ನಿವಸಿಷ್ಯಸಿ ಮಯ್ಯೇವ. ನೀನು ನನ್ನಲ್ಲಿಯೇ ಇರ್ತೀಯ, ಯೋಚನೆ ಮಾಡಬೇಡಿ. ನನ್ನಲ್ಲಿ ಇರ್ತೀಯ ಅಂದರೆ ನಾನು ನಿನ್ನ ಜೊತೆಗೆ ಸದಾ ಇರ್ತೇನೆ, ಕಾಣದ ಕೈಯಾಗಿ ನಿನ್ನನ್ನು ಕಾಪಾಡ್ತೇನೆ ಅಂತ. ಇದು ಬೇಕಷ್ಟು ಘಟನೆಗಳಿವೆ, ಇದಕ್ಕೆ ಬೇಕಷ್ಟು ಘಟನೆಗಳಿವೆ. ಸ್ವತಃ ಭಗವದ್ಗೀತೆಯೇ ಜೀವಂತ ಕೃಷ್ಣ, ಮರಿಬೇಡಿನಿ ಅದನ್ನು. ಭಾಳ ಹಿಂದಿನದ ಘಟನೆ, ನನಗೆ ಒಂದೊಂದೇ ಘಟನೆ ನೆನಪಾಗ್ತಾ ಉಂಟು, ಆದರೆ ಹೇಳೋದಕ್ಕೆ ಪುರುಷೊತ್ತಿಲ್ಲ, ಗಡಿಯಾರ ಸಮಯ ಎಚ್ಚರಿಸ್ತಾ ಉಂಟು. ನಾನು ಮೊದಲೇ ಬಂದಿದ್ದು 5 ನಿಮಿಷ ಲೇಟ್ ಬೇರೆ ಅಂತ. ನೀವೊಂದು ಸ್ವಾರಸ್ಯ ಹೇಳ್ತೇನೆ, ನಡೆದ ಘಟನೆ ಇದು. ಈಗ 6-7 ತಿಂಗಳ ಹಿಂದೆ ಗುಜರಾತ್ದಲ್ಲಿ ಫ್ಲೈಟ್ ಏನಾಯಿತು, ಕ್ರ್ಯಾಶ್ ಆಯಿತು, ವಿಮಾನ ಅಪಘಾತ ಆಯಿತು, ಎಷ್ಟೆಲ್ಲ ಜನ ಸತ್ತರು. ಇದೆಲ್ಲರ ಮಧ್ಯದಲ್ಲೂ ಸಹ ಒಂದು ಭಗವದ್ಗೀತೆ ಮಾತ್ರ ಏನೂ ಆಗದೆ ಏನಾಗಿತ್ತದು, ಉಳಿದಿತ್ತು. ನಾನು ಹೇಳಿದ್ದನ್ನು ಒಪ್ಪಬೇಡಿ ನೀವು. ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ಇನ್ನು ವಾಟ್ಸಪ್ಪುಗಳಲ್ಲಿ ಅಲ್ವಾ, ಹೌದಾನೆ. ಒಂದು ಘಟನೆ. ಇನ್ನೂ ಹಿಂದಕ್ಕೆ ಹೋದರೆ, ಈಗ ಸುಮಾರು 80-90 ವರ್ಷಗಳ ಹಿಂದೆ ಒಂದು ಘಟನೆ ನಡೀತು ಪಂಜಾಬದಲ್ಲಿ. ಆವಾಗ ಇನ್ನೆಲ್ಲ ಅಡ್ವಾನ್ಸ್ ಆಗಿರಲಿಲ್ಲ. ಒಂದು ಅಡವಿಯಲ್ಲಿ ಒಂದು ವಿಮಾನ ಕ್ರ್ಯಾಶ್ ಆಯಿತು. ಆ ವಿಮಾನ ಕ್ರ್ಯಾಶ್ ಆದಾಗ ಅದನ್ನು ಸಂಶೋಧನೆ ಪತ್ತೆ ಹಚ್ಚಬೇಕಲ್ಲ, ಯಾಕಾಯಿತು ಏನು ಅಂತ. ನಮ್ಮ ಕರ್ನಾಟಕದ ಒಬ್ಬರು ಮಿಸ್ಟರ್ ಜೋಶಿ ಅಂತ ಅಲ್ಲಿಗೆ ಹೋಗಿದ್ದರು. ಹಾಗೆ ಹೋದಾಗ ದಟ್ಟಡವಿಯಲ್ಲಿ ಆ ಕ್ರ್ಯಾಶ್ ಆಗೋದಂದ್ರೆ ನಾವು ಅದನ್ನು ಶಬ್ದದಿಂದ ಹೇಳಲಿಕ್ಕೆ ಆಗೋದಿಲ್ಲ, ಯಾರಿಗೂ ಆಗಬಾರ್ದು ಅದು. ಆ ವಸ್ತ್ರಗಳು, ಸೂಟ್ಕೇಸುಗಳು, ವಿಮಾನ ಪಾರ್ಟ್ಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಜನ ಸಂಚಾರವೇ ಇಲ್ಲ ಅಲ್ಲಿ, ಅಂಥ ಕಾಡಲ್ಲಿ ಬಿದ್ದಿದೆ ಅದು, ಪೀಸ್ ಪೀಸಾಗಿ.
ಆದರೆ ಇವರು ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಅಲ್ಲೊಂದು ಪುಟ್ಟ ಮಗುವಿನ ಅಳು. ಆ ಅಳು ಯಾವ ದಿಕ್ಕಿನಿಂದ ಬರ್ತಾ ಇದೆಯೋ ಆ ಕಡೆಗೇ ಹೆಜ್ಜೆ ಹಾಕ್ತಾರೆ ಇವರು. ಇದೇನಿದು ಆಶ್ಚರ್ಯ, ಯಾವುದೋ ಮಗು ಅಳ್ತಾ ಇದೆಯಲ್ಲ ಅಂತ. ಹಾಗೆ ಹೋಗಿ ನೋಡಿದರೆ ಅಲ್ಲೊಂದು ಸೂಟ್ಕೇಸಿನ ಪಕ್ಕದಲ್ಲಿ ಒಂದಿಷ್ಟು ವಸ್ತ್ರಗಳ ಪಿಂಡಿ, ಅದರ ಮೇಲೆ ಒಂದು ಮಗು, ಪುಟ್ಟ ಮಗು. ಎಷ್ಟು ವಯಸ್ಸಿನ ಮಗು ಅಂದರೆ 7-8 ತಿಂಗಳ ಮಗು. ಅದರ ಎದೆಯ ಮೇಲೊಂದು ಭಗವದ್ಗೀತೆಯ ಪುಸ್ತಕ. ಇವರು ಹೋಗಿ ನೋಡಿದಾಗ ಅವರು ಬರೀತಾರೆ, ನಾವು ನೋಡಿದ ಪುಟ ನಮ್ಮ ಕಣ್ಣಿಗೆ ಬಿದ್ದದ್ದು ಯಾವುದು ಕೇಳಿದರೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಿರಂತರ ಯಾರು ನನ್ನನ್ನು ಚಿಂತನೆ ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ನಾನು ಮಾಡ್ತೇನೆ ಅಂತ ಭಗವಂತ ಹೇಳಿದ ಮಾತು. ಅವರು ಹೇಳ್ತಾರೆ, ಜೋಶಿಯವರು, ನನ್ನ ಜೀವನದಲ್ಲಿ ಇಂಥ ಘಟನೆಯನ್ನು ನಾನು ನೋಡಲಿಲ್ಲ ಅಂತ. ಆ ಗೊಂಡಾರಣ್ಯದಲ್ಲಿ ಆ ಮಗು ಬದುಕಿದ್ದು ಹೇಗೆ ಗೊತ್ತಿಲ್ಲ. ಅದರ ಜೊತೆಗೆ ಆ ಮಗುವಿಗೆ ಕೆಳಗಡೆ 6-7 ತಿಂಗಳದ ಶಿಶು ವಸ್ತ್ರದ ರಾಶಿ ಮೇಲೆ ಬಿದ್ದಿದೆ. ಸೂಟ್ಕೇಲ್ಸಿದ್ದಂಥ ವಸ್ತ್ರ ಈಚೆ ಬಿದ್ದಿದೆ, ಅದ್ರ ಮೇಲೆ ಮಗು ಬಿದ್ದಿದೆ. ಅದಕ್ಕೆ ಯಾರ ವಸ್ತ್ರ ಹಾಕಿಕೊಟ್ಟವರಲ್ಲಿ ಹೋಗಲಿ. ಆ ಮಗುವಿನ ಎದೆ ಮೇಲೆ ಗೀತೆ ಪುಸ್ತಕ ಹೇಗೆ ಬಂತು ಗೊತ್ತಿಲ್ಲ. ನಾವು ಹೋಗಿ ನೋಡುವಾಗ ಅದೇ ಶ್ಲೋಕ ಇರುವ ಪೇಜು ಯಾರು ತೆರೆದಿಟ್ಟಿದ್ರು. ಈ ಎಲ್ಲ ಪ್ರಶ್ನೆಯ ಸುರಿಮಳೆಗಳಿಗೆ ಉತ್ತರ ಇಲ್ಲ. ಹಾಗೆ ಹೇಳ್ತಾ ಅವರು ನನ್ನ ಬದುಕಿನ ಅತ್ಯಂತ ಆಶ್ಚರ್ಯಕರವಾದಂಥದ್ದು ನನಗೆ ಬರೀತಾರೆ, ಗೀತೆ ಎನ್ನುವಂಥದ್ದು ಜೀವಂತವಾದಂಥದ್ದು ಅಂತ. ಗೀತೆ ಅಲ್ಲಿ ಭಗವಂತ ಸಾಕ್ಷಾತ್ ಇದ್ದಾನೆ. ಯಾಕೆಂದರೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸೃತ. ಹಾಗಾಗಿ ಭಗವಂತ ಅವನು ಹೇಳಿದ ಮಾತಿಗೆ ತಪ್ಪುವುದಿಲ್ಲ. ಆದರೆ ನಾವು ಮಾತ್ರ ಅವನಿಗೆ ಕೊಟ್ಟ ಮಾತನ್ನು ನೆನಪಿರಿಸಿಕೊಳ್ಳುವುದಿಲ್ಲ. ಏನು ಮಾತದು? ಯದಿಯೋನ್ಯಾ ಪ್ರಮುಚ್ಚೇಹಂ ಧ್ಯಾಯೇ ನಾರಾಯಣಂ ಸದಾ. ಇಲ್ಲಿಂದ ಒಮ್ಮೆ ಆಚೆ ಹೋದರೆ ನಾನು ಮತ್ತೆ ಪುನಃ ಇಲ್ಲಿಗೆ ಬರುವ ಹಾಗೆ ಮಾಡೋದಿಲ್ಲ, ನಿನ್ನನ್ನೇ ಸ್ಮರಣೆ ಮಾಡ್ತೇನೆ ಅಂತ ಹೇಳಿ ಬಂದಿದ್ದೇವಲ್ಲ ತಾಯಿಯ ಗರ್ಭದಲ್ಲಿರುವಾಗ. ಹೇಳಿದ್ದೇನೆ ನಾನು ಉಪನ್ಯಾಸದಲ್ಲಿ ಇದನ್ನು. ಆದರೆ ನಾವು ಆ ಕೆಲಸ ಮಾಡ್ತಿದ್ದೇವ? ಆದ್ದರಿಂದ ಭಗವಂತ ಹೇಳ್ತಾನೆ, ನೀನೇನು ಮಾಡಬೇಡ, ನನಗೆ 2 ಕೊಟ್ಟರು ಸಾಕು. ಕೊನೆಗೆ ಮುಂದುವರೆದು ಹೇಳ್ತಾನೆ ಅವನು, ಪತ್ರಂ ಪುಷ್ಪಂ ಫಲಂ ತೋಯಂ. ನನಗೆ ಗೊತ್ತು, ಇದನ್ನು ಕೇಳಿ ಆದ ತಕ್ಷಣ ದಿನವೂ ಸಹ ನಾನು ಪತ್ರ, ತುಳಸಿ ಪತ್ರ ಹಾಕ್ತೇನೆ, ಬಿಲ್ವ ಪತ್ರ ಹಾಕ್ತೇನೆ ಅಂತ ಹಾಕಿದೆ. ಹೇಳಿದ್ದಾರೆ, ಹಾಕಿಬಿಟ್ಟಿದ್ದೇನೆ. ಸ್ವಲ್ಪ ಇಗೋ ಬರೋದಕ್ಕೆ ಶುರು ಆಗುತ್ತೆ ನಮಗೆ ಆವಾಗ, ಅಹಂಕಾರ. ಆದರೆ ಭಗವಂತ ಕೇಳ್ತಾನೆ, ಅಲ್ಲ ಈ ಪತ್ರ ಅಂದರೆ ಪತ್ರೆ, ಎಲೆ ಅಂತ ಅರ್ಥ. ಅದನ್ನು ಹಾಕಿದಿಲ್ಲ. ಆ ತುಳಸಿ ಎಲೆಯನ್ನು ಬೆಳೆಸಿದ್ದು ಆ ಗಿಡ, ಹೌದಾನೆ? ಅದಕ್ಕೆ ಆಧಾರವಾದದ್ದು ಮಣ್ಣು, ಕುಡಿದಿದ್ದು ನೀರು, ಪಂಚಭೂತಗಳಲ್ಲಿ ಒಂದು. ಇದನ್ನು ಹಾಕಿಬಿಟ್ಟು ನಾನು ಹಾಕಿದೆ ಅಂತ ನೀನು ಬೀಗೋದೇನು? ನಿನ್ನ ಹೆಚ್ಚುಗಾರಿಕೆ ಏನು ಅದರೊಳಗೆ? ನಾವು ಇದನ್ನು ವಿಚಾರಣೆ ಮಾಡೋದಿಲ್ಲ. ಹಾಗಾಗಿ ಹಾಗಿರೋದು ಯಾರಿದು? ಅದು ಅವಂದೇ, ಅವನದ್ದೇ. ಅವನಿಗೆ ಕೊಟ್ಟು ನಾವೇನು ಅಹಂಕಾರ ಪಡೋದು ಅಲ್ವಾ? ವಿಚಾರ ಮಾಡಿ. ಪತ್ರಂ, ಹಾಗೆ ಪುಷ್ಪಂ, ಹೂವಿನಲ್ಲಿ ಗಿಡದಲ್ಲಿ ಹೂವು ಆಗುವಂತೆ ಮಾಡಿದವನು ನೀನಲ್ಲ, ಹೂವು ಅರಳುವಂತೆ ಮಾಡಿದವನು ನೀನಲ್ಲ, ಹೂವಿಗೆ ಬಣ್ಣ ತುಂಬಿದವನು ನೀನಲ್ಲ, ಹೂವಿಗೆ ವಾಸನೆ ತುಂಬಿದವನು ನೀನಲ್ಲ. ಇಂಥ ಹೂವನ್ನು ಹಾಕಿದೆ ಅಂತ ನೀನೇನು ಬಿಗೋದು? ಹಾಗಿದ್ರೆ ಇದರೊಳಗೂ ನನ್ನ ಪಾತ್ರ ಏನೂ ಇಲ್ಲ. ಫಲಂ, ಬಾಳೆಕಾಯಿ ಹಣ್ಣಾಗದೆ ಇದ್ರೆ ಹಣ್ಣು ಮಾಡಲಿಕ್ಕೆ ನಿನಗೆ ಗೊತ್ತಿಲ್ಲ, ಅದು ಸಿಹಿ ಆಗದಿದ್ರೆ ಅದಕ್ಕೆ ಸಿಹಿ ಮಾಡೋದಕ್ಕೆ ನಿನಗೆ ಗೊತ್ತಿಲ್ಲ. ಅದೆಲ್ಲವೂ ಯಾರಿಂದ ಆದದ್ದು? ನನ್ನದೇ ಅಡಿಯಾಳಾದಂಥ ಪಂಚಭೂತಗಳೆಲ್ಲ ಒಂದಂಥ ಭೂಮಿ ಮಾಡಿದ್ದು, ಹೌದಾ ಅಲ್ವಾ? ಹಾಗೆ ನೆಟ್ಟು ನೈವೇದ್ಯ ಮಾಡಿದೆ ಅಂತ ನೀನೇನು ಬಿಗೋದು ಅಲ್ವಾ? ಕೊನೆಗೆ ನೀರು ಹಾಕಿದೆ, ಅಭಿಷೇಕ ಮಾಡಿದೆ ಅಂತ ಭಾಳ ಸಂತೋಷಪಡಿ, ಇವತ್ತು ಅಭಿಷೇಕ ಮಾಡಿಬಿಟ್ಟೆ ಅಂತ.
ದೇವ್ರನ್ನ ತೊಳೆದೆ ಅಂತ ಹೇಳಬೇಕಾ, ದೇವ್ರನ್ನ ತುಳಿದೆ ಅಂತ ಹೇಳಬೇಕಾ ಗೊತ್ತಿಲ್ಲ ಎಷ್ಟೊಂದು ಜನರಿಗೆ. ಎರಡಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲ. ಆದರೆ ಹಾಗಿದ್ರೆ ಇದನ್ನೆಲ್ಲ ಹಾಕಬೇಕಿದ್ರೆ ಹೇಗಿರಬೇಕು ಅಂತಂದರೆ, ನಾನು ಹಾಕುವ ಪತ್ರೆ ಅಲ್ಲ, ಹೂವಲ್ಲ, ಕೊಡುವ ಹಣ್ಣಲ್ಲ, ಮತ್ತು ಹಾಕುವ ನೀರಲ್ಲ. ಹಾಗಿದ್ರೆ ಏನು ಕೇಳಿದರೆ, ಈ ಪತ್ರೆ, ಈ ಹೂವು ಇವೆಲ್ಲವೂ ಸಹ ನನ್ನ ಮನಸ್ಸಿನ ಪ್ರತಿನಿಧಿಗಳು. ನನ್ನ ಮನಸ್ಸೇ ಪತ್ರೆ, ನನ್ನ ಮನಸ್ಸೇ ತುಳಸಿ ದಳ, ನನ್ನ ಮನಸ್ಸೇ ಹೂವು, ಮತ್ತು ನನ್ನ ಅಂತರಂಗದ ಶುದ್ಧ ಆ ಭಕ್ತಿಯೇ ಫಲ, ಮತ್ತು ನೀರು ನನ್ನ ಭಾವುಕತೆಯ ಜಲ. ಹೀಗೆ ಮಾಡಿ ನಾವು ಯಾವತ್ತಾರು ಮಾಡ್ತೇವೆ ಪೂಜೆನ? ಎಷ್ಟೇ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದೇವೆ, ಒಂದು ದಿವಸವೂ ಅವನ ಎದುರಿಗೆ ನಮ್ಮ ಕಣ್ಣು ಒದ್ದೆ ಆಗುವುದಿಲ್ಲ, ಹೃದಯ ಕರಗೋದಿಲ್ಲ. ಪೂಜೆ ಆಯಿತು ಅಷ್ಟೇ. ಕೆಲವು ಜನರಿಗಂತೂ ಕೊನೆಗೆ ಪೂಜೆ ಆದಮೇಲೆ ಎದ್ದು ನಮಸ್ಕಾರ ಮಾಡಿಬಿಟ್ರೆ ಆಗ ಅವ್ರ ಮನಸ್ಸು ಬರುತ್ತೆ ಆಚೆ ಹೋದತ್ತು ಅಲ್ಲಿಗೆ. ಅಲ್ಲಿವರೆಗೂ ಸಹ ಪೇಟೆ ಬಜಾರ ಮಾಲ್ಗಳಲ್ಲಿ ಓಡಾಡ್ತಾ ಇರುತ್ತೆ. ಪೂಜೆ ಆಯಿತು ಹೀಗೆ ಅಲ್ವಾ? ಆದ್ದರಿಂದ ಭಗವಂತ ಹೇಳ್ತಾನೆ, ನೀನು ಕೊಡುವ ಪತ್ರಂ ಪುಷ್ಪಂ ಫಲಂ ತೋಯಂ ಇವೆಲ್ಲವೂ ಸಹ ನಿನ್ನ ಮನಸ್ಸಿನ ಪ್ರತಿನಿಧಿಗಳಾಗಿರಲಿ. ಆಚಾರ್ಯ ಶಂಕರ್ ಅದನ್ನೇ ಹೇಳ್ತಾರೆ. ಗಭೀರೆ ಕಾಸಾರೆ, ಬಹಳ ಕಷ್ಟಪಟ್ಟು ಕಾಸಾರದಲ್ಲಿ ಸರೋವರದಲ್ಲಿ ಇಳಿದು ಕಮಲ ಹೂ ಅಂತ ತರಬೇಕು ಅಂತ ತರ್ತಾನೆ, ಹಾಕಬೇಕು ಅಂತ. ಆದರೆ ಅದನ್ನು ಭಗವಂತನ ಮುಡಿಯಲ್ಲಿ ಇಡಬೇಕಿದ್ರೆ ಮಾತ್ರ ಮನಸ್ಸೇ ಇರೋದಿಲ್ಲ ಅಂತ. ಎಂತಹ ಒಂದು ವಿಡಂಬನೆ ಅಲ್ವ ಇದು? ಹಾಗಾಗಿ ಕೊನೆಗೆ ಹೇಳ್ತಾರೆ, ಮನಸ್ಸೇಕಂ, ಒಂದು ಮನಸ್ಸನ್ನು ಸಮರ್ಪ್ಯೈಕಂ ಚೇತಃ ಸರಸಿಜ ಮುಮಾನಾಥ ಭವತೆ ಸುಖೇನೈವ ಸ್ಥಾತುಂ ಜನೈಹ ನ ಜಾನಾತಿ ಕಿಮಹೋ ಛೆ ಅಂತ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ನಮ್ಮ ಭಕ್ತಿ ಹೇಗಿರಬೇಕು ಅಂದರೆ, ನಿರ್ಗುಣ ಭಕ್ತಿ ಮಾಡಲಿಕ್ಕಾಗೋದಿಲ್ಲ, ಸಗುಣ ಭಕ್ತಿಯಲ್ಲಿ ನಿಂತರೂ ಸಹ ನಾವು ಹೀಗೆ ಇರಬೇಕು. ಇಂತಹ ಭಕ್ತಿಯ ಬಗ್ಗೆ ನಮ್ಮ ಪ್ರಾಚೀನರು ಒಂದು ಮಾತು ಹೇಳ್ತಾರೆ. ವ್ಯಾಧಸ್ಯ ಚರಣಂ ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯ ಕಾ ಜಾತಿರ್ವಿದುರಸ್ಯ ಯಾದವಪತೇಃ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯಾಃ ಕಮನೀಯರೂಪಮಧಿಕಂ ಕಿಂ ತತ್ ಸುಧಾಮ್ನೋಧನಂ ಭಕ್ತ್ಯಾ ತುಷ್ಯತಿ ಕೇವಲಂ ನತು ಧನೈಃ ಭಕ್ತ್ಯಾ ತುಷ್ಯತಿ ಕೇವಲಂ ನತು ಧನೈಃ ಭಕ್ತಿಪ್ರಿಯೋ ಮಾಧವಃ. ತಿರುಪತಿ ಹತ್ರ ಒಂದು ಊರುಂಟು ಕಾಳಹಸ್ತಿ ಅಂತ, ಹೋಗಿ ನೋಡಿದ್ದಾರೆ ಬಹಳಷ್ಟು ಜನ. ಅಲ್ಲಿಯ ಘಟನೆ ಮೊದಲನೇದು. ವ್ಯಾಧಸ್ಯಾಚರಣಂ, ಅಲ್ಲಿ ಒಬ್ಬ ಬೇಟೆಗೆ ಹೋಗಿದ್ದ, ಬೇಟೆ ಮಾಡ್ಕೊಂಡು ಬಂದ. ಏನೋ ಅವತ್ತು ಸಿಕ್ಕಿತ್ತು, ಒಂಚೂರು ತಿಂದ, ಮಿಕ್ಕಿದ್ದನ್ನು ಸಂಸಾರಕ್ಕೆ ಬೇಕು ತರ್ತಾ ಇದ್ದ. ಬರಬೇಕಿದ್ರೆ ಹಾಳು ಬಿದ್ದ ಒಂದು ಶಿವಾಲಯವನ್ನು ನೋಡಿದ. ಅದಕ್ಕೇನು ಮೇಲ್ಗಡೆ ಚಾವಣಿ ಮುಚ್ಚಳ ಏನೂ ಇಲ್ಲ. ಅಂದ್ಕೊಂಡಂತೆ, ಪರಶಿವ ನಿನಗಿಂತ ನಾನೇ ವಾಸಿ ಕಣ, ಯಾಕೆಂದ್ರೆ ನನಗಾರು ಒಂದು ಸೂರು ಮನೆ ಅಂತ ಉಂಟು, ನಿನಗದೂ ಇಲ್ವಲ್ಲ ಅಂತ ಹೋದ. ನೋಡಿದರೆ ಆ ಪ್ರಾಣಿಪೀಠ ಸುತ್ತ ಪಕ್ಷಿಗಳೆಲ್ಲ ಹೊಲಸನ್ನು ಮಾಡಿವೆ. ಯಾವ ಜನ್ಮದ ಸಂಸ್ಕಾರವೋ ಜಾಗೃತ ಆಗಿಬಿಡ್ತು ತಕ್ಷಣ. ಭಕ್ತಿಯ ಉದ್ರೇಕದಲ್ಲಿ ನಿಂತ. ಕೊನೆಗೆ ತಕ್ಷಣ ಏನು ಮಾಡಿದ ಕೇಳಿದರೆ ಅದನ್ನು ಶುಚಿ ಮಾಡಬೇಕು ಅಂತ ಅನ್ನಿಸ್ತು ಅವನಿಗೆ. ಆದರೆ ಏನಿದೆ, ಏನೂ ಇಲ್ಲ. ಶುಚಿ ಮಾಡೋದಕ್ಕೆ ಪೊರಕೆ ಎಲ್ಲ ಏನೂ ಇಲ್ವಲ್ಲ. ತನ್ನ ಕಾಲಲ್ಲಿರುವ ಚಪ್ಪಲಿಯನ್ನು ತೆಗೆದು ಆ ಪಾಣಿಪೀಠವನ್ನು ಗುಡಿಸಿದ. ಅನ್ನಿಸ್ತಂತೆ ಶಿವನಿಗೆ ಅಭಿಷೇಕ ಅನ್ನೋದು ಇಷ್ಟ. ಯಾಕೆಂದರೆ ಅಭಿಷೇಕ ಪ್ರಿಯೋ ರುದ್ರ ಅಂತ. ಹಾಗಾಗಿ ಅಭಿಷೇಕ ಮಾಡಬೇಕು ಇವನಿಗೆ. ಹೇಗೆ ಅಭಿಷೇಕ ಮಾಡೋದು ಅಂತ ನೋಡಿದ. ಮುಂದ್ಗಡೆ ಒಂದು ಸಣ್ಣ ತೊರೆ ಹರಿತಾ ಇತ್ತು. ಅಲ್ಲಿ ಹೋಗಿ ತನ್ನ ಬಾಯಲ್ಲಿ ನೀರು ತುಂಬಿಕೊಂಡು ಬಂದು ಆ ನೀರನ್ನು ಶಿವಲಿಂಗದ ಮೇಲೆ ಉಗುಳಿದ. ಅದಾದ ಮೇಲೆ ನೈವೇದ್ಯ ಮಾಡಬೇಕಲ್ಲ, ಏನು ಮಾಡೋದು ಅಂತ ಅನ್ನಿಸ್ತು. ತಾನೇ ತಿಂದು ಮಿಕ್ಕಿದಂಥ ಮಾಂಸ ಇತ್ತಲ್ಲ,
ಕಿಂಚಿದ್ ಭಕ್ಷಿತ ಮಾಂಸಶೇಷಕಬಲಂ ನವ್ಯೋಪಹಾರಾಯತೆ. ಅದೇ ಮಾಂಸವನ್ನು ಇಟ್ಟು ನೈವೇದ್ಯ ಮಾಡುತ್ತಂತೆ ಹೀಗೆ ಅಂತ. ಏನು ತಾನು ಏನು ಮಾಡ್ತಾ ಇದ್ದೇನೆ ಅನ್ನುವಂಥ ಪರಿವೇ ಇಲ್ಲ, ಅರಿವಿಲ್ಲ. ಹಾಗೆ ಧಾರಾಕಾರವಾಗಿ ಸುರಿಸ್ತಾ ಇದ್ದಾನೆ ಕಣ್ಣೀರನ್ನು. ಇವನ ಪೂಜೆ ಮುಗಿದಿದೆ. ಅಷ್ಟೊತ್ತಿಗೆ ಸರಿಯಾಗಿ ಶಿವನ ಗಣ ತಂತದ್ದು. ಹೇಳು ಹೇಳು, ನೀನು ಇಲ್ಲಲ್ಲ ಇರೋದು, ನಿನಗೆ ಶಿವನ ಗಣದಲ್ಲಿ ಪ್ರವೇಶ ಅಂಥೇಳಿ. ಇದನ್ನು ಕೇಳಿ ಆದಮೇಲೆ ನಿಮಗೊಂದು ಸಮಸ್ಯೆ ಬರುತ್ತೆ, ನಾಳೆಯಿಂದ ನಾವು ಹೀಗೆ ಪೂಜೆ ಮಾಡಬಹುದಾ ಅಂತ. ಆ ಎತ್ತರಕ್ಕೆ ನಿಮ್ಮ ಮನಸ್ಸು ಹೋದರೆ ಮಾಡಿ. ಆದರೆ ಅವನಿಗೆ ತಾನು ತನ್ನ ಚಪಲಿಯಿಂದ ಪಾಣಿಪೀಠವನ್ನು ಶುದ್ಧ ಮಾಡ್ತಾ ಇದ್ದೇನೆ ಅನ್ನೋಂಥ ಅರಿವಿರಲಿಲ್ಲ. ಬಾಯಿಯಿಂದ ನೀರನ್ನು ತುಂಬಿಕೊಂಡು ಬಂದು ಉಗುಳ್ತಾ ಇದ್ದೇನೆ ಅನ್ನೋದಿಲ್ಲ. ಅವನಿಗಿದ್ದೇನು ಕೇಳಿದರೆ ನಮ್ಮ ಸೋಮಾಯ ಚ ರುದ್ರಾಯ ಚ ಅನ್ನುವಂಥ ಭಾವನೆ. ಮತ್ತು ತಾನು ತಿಂದುಬಿಟ್ಟಿತ್ತು ಅಂತಿಲ್ಲ. ಅಂದರೆ ಭಕ್ತಿಯ ಉದ್ರೇಕ ಸ್ಥಿತಿಗೆ ಹೋದಾಗ ಇದೆಲ್ಲ ಆಗೋದು ತೀರಾ ಸಹಜ. ರಾಮಕೃಷ್ಣ ಪರಮಹಂಸರು ತಾಯಿಗೆ ಆರತಿ ಹತ್ತುತ್ತಿದ್ದರು, ಆಮೇಲೆ ಹೀಗೆ ಮಾಡ್ಕೊಳ್ತಾ ಇದ್ರು. ಅಂದರೆ ಅಯ್ಯೋ ನಾನೆಂಥ ಮೂರ್ಖ, ನಿನ್ನನ್ನು ಹೊರಗೆ ಮುಡ್ತಾ ಇದ್ದೇನೆ, ಇಲ್ಲಿದ್ದೀಯಲ್ಲ ನೀನಂತ. ಯಾಕೆ ಹೀಗಾಗುತ್ತೆ? ತಟ್ಟಬೇಕು ಹೃದಯಕ್ಕೆ. ಜನ ನೋಡಿ ಏನಂದರು, ಅಲ್ಲೊಬ್ಬ ಹುಚ್ಚ ಇದ್ದಾನೆ ಅಂದರು. ಕೊನೆಗೆ ಅವ್ರು ಹೇಳಿದ್ರು, ಜಗತ್ತಿನಲ್ಲಿ ಎಲ್ಲರೂ ಹುಚ್ಚರು, ನನಗೊಂಚೂರು ಹೆಚ್ಚು ಅಂದರು ಅಷ್ಟೇ. ಸತ್ಯ ಅಲ್ವ ಅದು? ಹುಚ್ಚು ಹಿಡಿಸ್ಕೊಳ್ತೀರ, ಇಂಥ ಹುಚ್ಚನ್ನು ಹಿಡಿಸ್ಕೊಳ್ರಿ, ಬ್ಯಾಡದಿದ್ದು ಹುಚ್ಚು ಯಾಕೆ ಹಿಡಿಸ್ಕೊಳ್ತೀರ್ರಿ? ಯಾಕೆ ಹೇಳಿದೆ ಇದನ್ನು? ವ್ಯಾಧಸ್ಯಾಚರಣಂ. ಅವನೊಬ್ಬ ಬೇಡ ಅಂತ ನೋಡಿದ್ನ, ಈ ರೀತಿಯಾಗಿ ನನ್ನನ್ನು ಪೂಜೆ ಮಾಡ್ದ ಅಂತ ಅವನನ್ನು ತುಚ್ಛೀಕರಿಸಿದನ, ಒಪ್ಪಿಕೊಂಡ. ಭಲೆ ಭಲೆ, ಯಾಕೆ ನಾನು ನೋಡೋದು ನಿನ್ನ ಭಕ್ತಿಯನ್ನು, ಏನು ಕೊಟ್ಟೆ ನೋಡೋದಿಲ್ಲ, ಹೇಗೆ ಕೊಟ್ಟೆ ಅನ್ನೋದನ್ನು ನೋಡ್ತೇನೆ ಅಂತ. ಹಾಗಿದ್ರೆ ಅವನ ಆರಾಧನೆಗೆ ವಯಸ್ಸಿನ ನಿರ್ಬಂಧ ಏನಾದ್ರು ಉಂಟು ಅಂದರೆ, ಧ್ರುವಸ್ಯ ಚ ವಯಃ. ಧ್ರುವ ಕಾಡಿಗೆ ಹೋಗಬೇಕಿದ್ರೆ ವಯಸ್ಸೆಷ್ಟು? 5. ನಾರದರು ಮಧ್ಯೆಯಲ್ಲಿ ಸಿಕ್ಕಿದ್ರು, ಅವನನ್ನು ಟೆಂಪ್ಟ್ ಮಾಡೋಕ್ಕೆ ನೋಡಿದ್ರು, ಅವನೇನು ಅಲ್ಲ ಆಡಲಿಲ್ಲ. ಅಮ್ಮನಿಗೆ ಹೇಳಿ ಬಂದಿದ್ದೇನೆ ಹೋಗೋದೆ ಅಂತ. ಹಾಗಿದ್ರೆ ಇರಲಿ ಅಂಥೇಳಿ ಆ ನಾರಾಯಣ ಮಂತ್ರದ ಉಪದೇಶ ಮಾಡ್ತಾರೆ. ತಪಸ್ಸಿಗೆ ನಿಂತ ಕಣ್ರಿ ಪಾಪ ಆ ಹಸುಳೆ 5 ವರ್ಷದ. ಒಳಗಡೆ ನಾರದರು ಏನು ಹೇಳಿದ್ದಾರೆ, ಆ ಭಗವಂತನ ಸ್ವರೂಪವನ್ನು ಶಂಖ ಚಕ್ರ ಗದಾಧಾರಿಯಾಗಿ ನನ್ನ ಒಳಗಿದ್ದಾನೆ ಅಂತ ಭಾವಿಸ್ತಾ ತಪಸ್ಸು ಮಾಡ್ತಾ ಇದ್ದಾನೆ. ಹಸುಳೆ ಇವನ ತಪಸ್ಸಿಗೆ ಮೆಚ್ಚಿ ಬಂದಿದ್ದಾನೆ. ಅವನು ಬಂದು ಎದುರಲ್ಲಿ ನಿಂತಿದ್ದಾನೆ. ಆದರೆ ಅವನಿಗೆ ಭಗವಂತ ಬಂದಿದ್ದು ಗೊತ್ತೇ ಇಲ್ಲ. ಯಾಕೆಂದರೆ ಅವನು ಒಳಗಡೆಯಿಂದ ಕಾಣ್ತಾ ಇದ್ದಾನೆ, ಇವನು ಹೊರಗಡೆ ಬಂದಿದ್ದಾನೆ. ಕೊನೆಗೆ ಬಂದವನು ಏನು ಮಾಡಿದಂತೆ ವಿಷ್ಣು ಗೊತ್ತಾ? ತಕ್ಷಣ ಅವನ ಒಳಗಡೆ ಇರುವಂತಹ ತನ್ನ ಆ ಪ್ರತಿಬಿಂಬ ರೂಪವನ್ನು ಎಳೆದು ಬಿಟ್ಟನಂತೆ. ಈಗ ಎಳೆದಾಗ ನಾನು ಇಷ್ಟೊತ್ತನಕ ಕಾಣ್ತಾ ಇದ್ದಂಥ ಆ ರೂಪ ಎಲ್ಲೋ ಹೋಯ್ತಪ್ಪ ಅಂತ ತಡಬಡಿಸಿ ಕಂಡುಬಿಟ್ಟನಂತೆ. ಕಂಡುಬಿಟ್ಟರು ಹೊರಗಡೆ ಇವನಿದ್ದಾನೆ. ಅಚ್ಚರಿ ಆಗೋಯ್ತು ಅವನಿಗೆ. ಕಣ್ಣೀರು ಸುರಿಸ್ತಾ ನಿಂತುಬಿಟ್ಟಿದ್ದಾನೆ. ಮಾತಾಡಬೇಕು ಅಂದ್ರೆ ಮಾತು ಬರ್ತಾ ಇಲ್ಲ. ಆಗ ತಕ್ಷಣ ತನ್ನ ಕೈಲಿರುವ ಶಂಖವನ್ನು ಅವನ ಗಲ್ಲಕ್ಕೆ ಹಾಕಿ ಹೀಗೆ ತಿವಿದನಂತೆ. ಆ ಶಂಖ ಸ್ಪರ್ಶ ಆದಾಗ ತಕ್ಷಣ ಬಾಯ್ಬಿಟ್ಟ ನೋಡಿ ಧ್ರುವ. ಏನು ಸ್ತುತಿ, ಹೊಳೆ ಹರಿದ್ಬಿಡ್ತೀವಿ. ಭಕ್ತಿಯ ಪರಾಕಾಷ್ಠತೆ ನೋಡಬೇಕು ಹೀಗೆ ಅಂತ. ಕೊನೆಗೆ ಕೇಳ್ತಾನೆ ಅವನು, ಏನು ಬೇಕು ನಿನಗೆ ಅಂತ. ನನಗೆ ಏನು ಬೇಕು ಅಂತ ಅಲ್ಲಿ ನಿಂತು ಏನು ಕೇಳೋದೇನು, ನನಗೇನು ಬೇಕು ಅಂತ ನನ್ನ ನಾಲಿಗೆಯಲ್ಲಿ ನಿಂತು ನೀನೇ ನುಡಿಸಿಕೊ ಅಂದ್ಬಿಟ್ಟ. ಹೀಗೆ ಹೇಳಲಿಕ್ಕೆ ಬರುತ್ತೆ ಅಂತಲೂ ಗೊತ್ತಿಲ್ಲ ರೀ ನಮಗೆ. ಏನು ಆನಂದ ಆಯ್ತು ಅವನಿಗೆ. ಹಾಗಾಗಿ ಧ್ರುವಸ್ಯ ಚ ವಯಃ, ವಯಸ್ಸನ್ನು ನೋಡುವುದಿಲ್ಲ ಅವನು. ವಿದ್ಯಾ ಗಜೇಂದ್ರಸ್ಯ ಕಾ, ಆ ಗಜೇಂದ್ರ ಮೋಕ್ಷದ ಆನೆ ಇದೆಯಲ್ಲ, ಅದು ಯಾವ ಯೂನಿವರ್ಸಿಟಿಯಲ್ಲಿ PhD ಮಾಡಿತ್ತಾ, ಅದು ಮಾಸ್ಟರ್ ಡಿಗ್ರಿ ಮಾಡಿತ್ತಾ, ಡಿಗ್ರಿ ಮಾಡಿತ್ತಾ, PUC ಮಾಡಿತ್ತಾ, ಏನು ಓದಿತ್ತದು? ಹೃದಯದಲ್ಲಿ ಭಕ್ತಿ ಮಾತ್ರ ತುಂಬಿತ್ತು.
ಉಗ್ರಸ್ಯ ಕಿಂ ಪೌರುಷಂ. ಉಗ್ರಸೇನ ಮಹಾರಾಜನನ್ನು ಕೃಷ್ಣ ಸಿಂಹಾಸನ ಕೂರಿಸ್ತಾನೆ. ವಯಸ್ಸಾಗಿತ್ತು ಅವನಿಗೆ, ಹತ್ತತ್ರ ಸೆಂಚುರಿ ಅಂತ ಅಂದ್ಕೊಡಿ. ಏನು ಪರಾಕ್ರಮ ಇದೆ ಅಂತ ಕೂರಿಸಿದ ಅವನನ್ನು ಸಿಂಹಾಸನದ ಮೇಲೆ. ಹೇಳ್ತಾನೆ, ಅಜ್ಜ ನೀನು ರಾಜ್ಯಭಾರ ಮಾಡು, ನಿನಗೆ ಸಹಾಯಕ್ಕೆ ನಾನಿರ್ತೇನಂತ. ವಿದ್ಯಾ ಗಜೇಂದ್ರಸ್ಯ ಕಾಜಾತಿರ್ ವಿದುರಸ್ಯ. ಇನ್ನೊಬ್ಬ ಮಧ್ಯದಲ್ಲಿ ವಿದುರ ಇದ್ದಾನೆ. ವಿದುರನ ಜಾತಿ ಯಾವುದ್ರಿ? ಇವತ್ತು ಸರ್ಕಾರ ಪಟ್ಟಿ ಮಾಡುತ್ತೆ 2,000 2,500. ಯಾವ ಜಾತಿಯಲ್ಲೂ ಬರೋಲ್ಲ ವಿದುರ. ಯಾಕೆ? ನೆಟ್ಟಿಗೆ ಅಪ್ಪ ಯಾರು ಅಂದರೆ ವೇದವ್ಯಾಸರು, ಅವರಿದ್ದೇ ಜಾತಿ ಸ್ವಲ್ಪ ಕ್ವಶನ್ ಮಾರ್ಕ್. ತಾಯಿ ಧೃತರಾಷ್ಟ್ರನ ಮನೆಯ ಆಳು, ಅವಳ ಜಾತಿ ಗೊತ್ತಿಲ್ಲ. ಅದರ ಸಂಧಾನಕ್ಕೆ ಬಂದಂಥ ಕೃಷ್ಣ ಹೋದದ್ದು ಯಾರ ಮನೆಗೆ? ವಿದುರನ ಮನೆಗೆ. ಇಲ್ಲಿ ದುರ್ಯೋಧನ ಮನೆಯಲ್ಲಿ ಷಡ್ರಸೋಪೇತವಾದಂಥ ಭೂರಿ ಭೋಜನ. ಹೋದದ್ದು ಕೃಷ್ಣ ಅಲ್ಲಿಗೆ. ಏನು ನೋಡಿ ಹೋದ? ಅವನು ಜಾತಿಯನ್ನು ನೋಡಿ ಹೋದ್ನ? ಕಾಜಾತಿರ್ ವಿದುರಸ್ಯ ಯಾದವ ಪತೇ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯ ಕಮನೀಯ ರೂಪಮಧಿಕಂ. ಮೊಟ್ಟ ಮೊದಲು ಮಧುರಾ ನಗರಕ್ಕೆ ಕೃಷ್ಣ ಬಂದಾಗ ಒಬ್ಬಳು ತ್ರಿವಕ್ರೆ ಸಿಕ್ಕಲು, ದೇಹದ 3 ಕಡೆಗೆ ಡೊಂಕು, ಪಾಪ ಕುಬ್ಜೆ ಬೇರೆ. ಕೇಳಿದ ಕೃಷ್ಣ, ನನಗೊಂಚೂರು ಗಂಧಾಮೆ ತಿಥಿಯ ಅಂತ. ಓ ಅವಶ್ಯ ಅಂಥೇಳಿ ಇವತ್ತಿನ ಭಾಷೆಯಲ್ಲಿ ಹೇಳಿದವರು ಸೆಂಟು. ಕೇಳಿದ ತಕ್ಷಣ ಕೊಟ್ಲು ಅವಳು. ಎಂಥ ಪರಿಶುದ್ಧತೆ! ದೇಹ ವಕ್ರಾಗಿರ್ಬೋದು, ಮನಸ್ಸು ವಕ್ರ ಅಲ್ಲ ಅಂದ ಕೃಷ್ಣ. ತಕ್ಷಣ ತನ್ನ ಕಾಲನ್ನು ಅವಳ ಕಾಲ ಮೇಲೆ ಇಟ್ಟ, ಅಂಗುಷ್ಟದಿಂದ ಒತ್ತಿದ, ಅವಳ ಗಲ್ಲಕ್ಕೆ ಕೈ ಹಾಕಿ ಮೇಲಕ್ಕೆ ಎತ್ತಿದ. ಬ್ಯೂಟಿಫುಲ್ ಆದಂಥ ಹೆಣ್ಣು ಮಗಳಾಗಿ ನಿಂತಳು. ಈ ಅನುಗ್ರಹ ಮಾಡಬೇಕಿದ್ರೆ ಏನು ನೋಡಿ ಮಾಡ್ದ? ಕುಬ್ಜಾಯ ಕಮನೀಯ ರೂಪಮಧಿಕಂ ಕಿಂ. ನೆಕ್ಸ್ಟ್ ಇನ್ನೊಬ್ಬಿದ್ದಾನೆ, ಅವನ ಹೆಸರು ಮೂಳೆ ಚಕಣ ಅಂತ. ಅವನು ಹೇಳಿ ಕೇಳಿ ಬ್ರಾಹ್ಮಣ. ಯಾರೋ ಹೆಸರು ಸುಧಾಮ ಅಂತ. ಅವನ ಮೈಯಲ್ಲಿ ಎಷ್ಟು ಮೂಳೆಗಳಿವೆ ಅಂತ ಯಾರಾದರೂ ಎಣಿಸ್ಬೋದು, ಅಷ್ಟುಂಟು. ಹೆಂಡತಿ ಒತ್ತಾಯಕ್ಕೆ ಹೋದವನು ಕಂಗಳಲ್ಲಿ ಹಾಕ್ಕೊಂಡು. ಕೃಷ್ಣನಿಗೆ ಅವಲಕ್ಕಿ ಗಂಟು ಹುಡುಕೋದು ಕಷ್ಟ ಆಯ್ತಂತೆ. ಅಂದ್ರೆ ಅಷ್ಟು ದೊಡ್ಡ ಪೊಟ್ರೆ ಅದು ಪಾಪ. ಅಗಸೆಯ ಬಾಗಿಲಲ್ಲಿ ಅವನು ಬರ್ತಾ ಇದ್ದಾನೆ. ಕೃಷ್ಣ ಎಲ್ಲಿದ್ದಾನೆ? ಹಂಸತೂಲಿಕಾ ತಲ್ಪದಲ್ಲಿ. ತಕ್ಷಣ ಹೇಳ್ತಾನೆ ರುಕ್ಮಿಣಿಗೆ, ಎದುರುಗೊಳ್ಳಿಕ್ಕೆ ಬೇಕಾದ ಸಾಮಗ್ರಿಯನ್ನು ಸಿದ್ಧಗೊಳಿಸುವಂಥ. ಸ್ವತಃ ಕೃಷ್ಣನೇ ಹೋಗಿ ಅವನನ್ನು ಎದುರುಗೊಂಡು ಬರ್ತಾನೆ. ಎಲ್ಲರಿಗೂ ಆಶ್ಚರ್ಯ, ಇವನು ಮೂಳೆ ಚಕಣ ಏನು ಮಾಡಿದ್ದಾನೆ ಇವನು? ಕೃಷ್ಣ ತನ್ನ ಅಂತಃಪುರವನ್ನು ಬಿಟ್ಟು ಇವನನ್ನು ಸ್ವಾಗತಿಸೋದ. ಕೊನೆಗೆ ಒಂದು ರಾತ್ರಿ ಅಲ್ಲಿರ್ತಾನೆ ಸುಧಾಮ. ಮಧ್ಯದಲ್ಲಿ ಕೇಳ್ತಾನೆ, ನನಗೆ ಏನು ತಂದ್ಯೋ ಅಂತ. ಇವನಿಗೆ ಸಂಕೋಚ, ಯಾಕೆಂದರೆ ಅವಲಕ್ಕಿ ತಂದಿದ್ದಾನೆ ಗೊತ್ತು. ಹೆಂಡತಿ 4-5 ಮನೆಯಲ್ಲಿ ಕೇಳಿ ತಂದು ಕೊಟ್ಟಂಥ ಅವಲಕ್ಕಿ. ಕೆಲವು ಮನೆಯಲ್ಲಿ ನಿಜವಾಗಿ ಅವಲಕ್ಕಿನೇ ಕೊಟ್ಟಿದ್ದಾರೆ, ಮತ್ತು ಕೆಲವು ಜನರ ಮನೆಯಲ್ಲಿ ಅವಲಕ್ಕಿ ಜೊತೆಗೆ ನೆಲ್ಲು, ಅವ್ರ ಮನೇಲಿ ಏನಿದೆಯೋ ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಷ್ಟು ಅವಲಕ್ಕಿಯಲ್ಲಿ ಅವಲಕ್ಕಿ ಇದ್ದಿದ್ದಕ್ಕಿಂತ ನೆಲ್ಲೇ ಜಾಸ್ತಿ ಇರ್ಬೋದು. ನೆಲ್ಲು ಅಂದ್ರೆ ಗೊತ್ತಲ್ಲ, ಭತ್ತ. ಕೊಡ್ಲಿಕ್ಕೆ ಸಂಕೋಚ ಇವನಿಗೆ. ಎಳೆದು ತೆಗೆದ ಕೃಷ್ಣ ಅದನ್ನು. ತೆಗೆದು ಒಂದು ಹಿಡಿ ಬಾಯಿ ಹಾಕಿದ್ದಾನೆ. 2ನೇ ಹಿಡಿ ತಿನ್ನಬೇಕು ಅನ್ನುವಾಗ ರುಕ್ಮಿಣಿ ಬಂದು ಅವನ ಕೈ ಹಿಡಿದ್ಲು. 2ನೇ ತುತ್ತನ್ನು ನೀವೇನಾದ್ರು ತಿಂದ್ರಿ ಅಂದರೆ ನನ್ನನ್ನು ಸೇರಿಸಿ ನೀವು ಇವನಿಗೆ ಕೊಟ್ಟುಬಿಡ್ತೀರಿ ಅಂತ. ಇದಷ್ಟು ಅಲ್ಲೇ ಉಂಟು, ನಂದಲ್ಲ. ಮನೆಗೆ ಕನ್ಕ್ಲೂಷನ್ ಏನು ಅಂದರೆ, ಭಕ್ತ್ಯಾ ತುಷ್ಯತಿ. ನೀವು ಏನು ಕೊಡ್ತೀರಿ ಅನ್ನೋದಲ್ಲ, ಭಕ್ತ್ಯಾ ತುಷ್ಯತಿ ಮಾಧವ. ಹಾಗಾಗಿ ಭಕ್ತಿಯಿಂದ ಮಾತ್ರ ಆತ ತೃಪ್ತನಾಗ್ತಾನೆ. ಅಂತಹ ಭಕ್ತಿ ಹೇಗಿರಬೇಕು? ಪರಿಶುದ್ಧವಾಗಿರಬೇಕು. ಸಗುಣ ಭಕ್ತಿಯೇ ಆಗಲಿ, ನಿರ್ಗುಣ ಭಕ್ತಿ ಬಹಳ ಕಷ್ಟ, ಬಿಟ್ಬಿಡೋಣ. ಸಗುಣ ಭಕ್ತಿಯನ್ನೇ, ಅವನ ಸಗುಣ ರೂಪವನ್ನೇ ಆರಾಧನೆ ಮಾಡೋಣ. ಆಗ ಖಂಡಿತವಾಗಿಯೂ ಸಹ ನಾವು ಗೀತೆ ಓದಿದ್ದು ಸಾರ್ಥಕ ಆಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಭಗವದ್ಗೀತೆಯ 12ನೇ ಅಧ್ಯಾಯ ಅತ್ಯಂತ ಮುಖ್ಯವಾದ. ಇದರ ಹೆಸರೇ ಭಕ್ತಿಯೋಗ ಅಂತ. ಅದರ ವಿಶೇಷತೆಯನ್ನು ಹೇಳಿದ್ದೇನೆ ಅಲ್ಪ ಪ್ರಮಾಣದಲ್ಲಿ. ಇದ್ರ ಬಗ್ಗೆನೇ ದಿನಗಟ್ಟಲೆ ಹೇಳ್ಬೋದು, ದಿನಗಟ್ಟಲೆ ಹಾಗುಂಟು ಅದರ ವಿಶೇಷತೆಗೆ ಅಂತ. ಆದರೆ ಸಮಯ ಇಲ್ಲ, ಸಮಯದ ಪರಿಧಿಯೊಳಗೆ ಎಲ್ಲೋದು ಆಗಬೇಕು. ಹಾಗಾಗಿ ನೆನಪಿಟ್ಟುಗಳು ಇನ್ನೊಂದು ಸಲ ಹೇಳ್ತೇನೆ. ಈ 12ನೇ ಅಧ್ಯಾಯವನ್ನು ಇಟಲಿಯ ಡಿಕ್ಟೇಟರ್ ಆದಂತಹ
ಮುಸೋಲನಿ ಪ್ರತಿದಿನವೂ ಪಾರಾಯಣ ಮಾಡ್ತಿದ್ದ, ಮರಿಬೇಡಿ. ಹೌದು ತಾನೇ? ಇಂಥ ಗೀತೆ ನಮ್ಮ ದೇಶದಲ್ಲಿ ಹುಟ್ಟಿದೆ. ನಾವು ಪ್ರತಿದಿನವೂ ಎಷ್ಟು ಅಧ್ಯಾಯ ಬೇಡ, ಕೊನೆ ಪಕ್ಷ ಯಾವುದಾದ್ರು ಒಂದು ಅಧ್ಯಾಯ ನಮ್ಮ ಜೀವನದ ಚಟುವಟಿಕೆ ಅವಿಭಾಜ್ಯ ಅಂಗವಾದರೆ ಆಗ ನಾವು ಈ ದೇಶದಲ್ಲಿ ಹುಟ್ಟಿದ್ದು ಸಾರ್ಥಕ. ಅರಿಸ್ಟಾಟಲ್ ಈ ಮಾತನ್ನು ಹೇಳ್ತಾನೆ. ನೀವು ಹೋಗ್ತಾ ಅಲೆಕ್ಸಾಂಡರ್ ತನ್ನ ಶಿಷ್ಯನಿಗೆ ಹೇಳಿದೆ ಅಂತ ಕಾಣುತ್ತೆ. ಹೋಗ್ತಾ ಇರೋದು ಅಂಥ ಪವಿತ್ರ ದೇಶಕ್ಕೆ ನೆನಪಿಟ್ಕೋ, ಯಾಕೆಂದರೆ ಅಲ್ಲಿರೋದೆಲ್ಲ ತಪಸ್ಸುಗಳು ಬರೆದಂಥ ಗ್ರಂಥರಾಶಿ, ಮರಿಬೇಡ. ಆ ದೇಶದಲ್ಲಿ ಒಂದಕ್ಕಿಂತ ಒಂದು ಪವಿತ್ರ. ಸಾಧ್ಯ ಆದರೆ ಬರಬೇಕಿದ್ರೆ ಇಷ್ಟು ಗಂಗೆಯನ್ನು ತೆಗೆದುಕೊಂಡು ಬಾ. ಯಾಕೆಂದರೆ ಭಾರತದ ಪವಿತ್ರ 4 ಗಕಾರಗಳು ಗೀತಾ, ಗಂಗಾ, ಗಾಯತ್ರಿ ಮತ್ತು ಗೋವು, ಈ 4 ಈ ದೇಶದ ಪಂಚಗಕಾರ ಅಂತಲೂ ಉಂಟು ಹೀಗೆ ಅಂತ. ಹೌದು, ಹಾಗಾಗಿ ಒಂದಕ್ಕಿಂತ ಒಂದು ಪವಿತ್ರ. ಅರಿಸ್ಟಾಟಲ್ ಹೇಳ್ತಾನೆ ತಗೊಂಡು ಬಾ ಅಂತ. ಸಾಧ್ಯ ಆದರೆ ಈ ದೇಶದಿಂದ ಬರಬೇಕಿದ್ರೆ ಒಬ್ಬ ಜ್ಞಾನಿಯನ್ನು ಕರ್ಕೊಂಡು ಬಾ ನಮ್ಮ ದೇಶಕ್ಕೆ. ಇಲ್ಲಿಲ್ಲ, ಅಲ್ಲಿ ತುಂಬಿ ತುಳುಕ್ತಾರೆ ಅಂತ ಆವಾಗ ಹೇಳಿದ್ದು. ಇವತ್ತು ನಮ್ಮ ದೇಶವೂ ಹಾಗೆ ಆಗಿದೆ, ಪ್ರಶ್ನೆ ಬೇರೆ. ಹಾಗಾಗಿ ನಾವು ಹೆಮ್ಮೆ ಪಡಬೇಕು, ಇಂಥ ದೇಶದಲ್ಲಿ ನಾವು ಹುಟ್ಟಿದ್ದೇವಲ್ಲ. ಏಕೆಂದರೆ ಗೀತೆ ಹುಟ್ಟಿದ ನಾಡು ನಮ್ಮದು. ಆದ್ದರಿಂದ ಗೀತೆಯನ್ನು ಕೈಗೆತ್ಕೊಳ್ಬೇಕು, ಅಷ್ಟು ಓದಬೇಕು. ಯಾಕಂದರೆ ಗೀತೆಯನ್ನು ಕೈಗೆತ್ಕೊಳ್ಳೋದು ಅಂದರೆ ಭಗವಂತನ ಜೊತೆಗೆ ನಾವು ಮಾತನಾಡುವುದು ಅಂತ ಅರ್ಥ. ಈಗ ತಾನೇ ಹೇಳಿದ್ದೇನೆ, ಗೀತೆ ಬೇರೆ ಅಲ್ಲ, ಭಗವಂತ. ಇದು ಅವನ ಅಕ್ಷರ ಶರೀರ. ಅಕ್ಷರ ಅಂದ್ರೆ ನಾಶ, ಅಕ್ಷರ ಅಂದರೆ ನಾಶ ಆಗದೇ ಇರುವಂಥದ್ದು ಅಂತ. ಹಾಗಾಗಿ ಇಂತಹ ಗೀತೆಯನ್ನು ಓದದೇ ಇದ್ದರೆ ಅವನಿಗೇನೂ ನಷ್ಟ ಇಲ್ಲ. ಅಕಸ್ಮಾತ್ತಾಗಿ ಮುಂದೆ ಮರಣಕಾಲದಲ್ಲಿ ಧರ್ಮದೇವತೆ ಬಂದು ಕೇಳಿದರೆ ಏನು ಮಾಡಿದೆ ಇಡೀ ದಿವಸ ಅಂತಂದರೆ, ಕಾಲ ಕಳೆದೇನಲ್ಲ, ಜ್ಞಾನ ಬರಲಿಲ್ಲ, ಕಾಲದೂತರು ಬಂದು ಕೇಳಿದರೇನ ಹೇಳಲಿ ಸೊಲ್ಲ, ಕಾಲ ಕಳೆದೇನಲ್ಲ, ಜ್ಞಾನ ಬರಲಿಲ್ಲ ಬಂತ ಇಲ್ಲ. ಅದಕ್ಕೋಸ್ಕರ ಆ ದಾರಿಯತ್ತ ಹೋಗೋದಕ್ಕೆ ಇಂತಹ ದೀವಟಿಗೆ ಯಾವುದು? ಭಗವದ್ಗೀತೆ. ಹಾಗಾಗಿ ಅದನ್ನು ಹೆಚ್ಚೆಚ್ಚು ನಮ್ಮ ಕೈಗೆತ್ತಿಕೊಳ್ಳುವುದು, ಪಾರಾಯಣ ಮಾಡುವುದು, ಅರ್ಥಾನುಸಂಧಾನ ಮಾಡುವುದು, ಇದೆಲ್ಲವೂ ಸಹ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆಯುವಂತಹ ಮಹಾ ಸಾಧನೆಗಳು. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟಾಗ ಮಾತ್ರ ಪೂಜ್ಯ ಶ್ರೀಗಳವರ ಈ ಅಭಿಯಾನ ನಿಜವಾಗಿಯೂ ಸಹ ಅದು ಅರ್ಥವತ್ತಾಗ್ತದೆ. ಎಲ್ಲ ಬಿಟ್ಟಂಥ ಸನ್ಯಾಸಿಗಳಿಗೆ ಯಾಕ್ರಿ ಈ ಕೆಲಸ ಮಾಡಬೇಕಾಗಿತ್ತು? ಅವರಿಗೇನಾದ್ರು ಲಾಭ ಉಂಟಾ? ಅವರಿಗೆ ಭಗವದ್ಗೀತೆ 18 ಅಧ್ಯಾಯ ಬಾಯಲ್ಲುಂಟು. ಅವ್ರ ಪುಸ್ತಕ ಪ್ರಾಯಶಃ ನೀವು ನೋಡಿದ್ದೀರೋ ಗೊತ್ತಿಲ್ಲ. ಗೀತಾ ಅಂತರಂಗ ಓದಿ ಅದನ್ನು. ಆ ಥರದ ಪುಸ್ತಕ ಕನ್ನಡದಲ್ಲಿ ಬಂದಿದ್ದು ನಾನು ನೋಡಲೇ ಇಲ್ಲ. ಹಾಗಾಗಿ ಅವರಿಗೇನೂ ಆಗಬೇಕಾಗಿಲ್ಲ. ಮಾಡ್ತಾ ಇರೋದು ಯಾರಿಗೋಸ್ಕರ? ನಮಗೆ. ಈ ವ್ಯಾಜದಿಂದ ಪ್ರತಿ ಮನೆಯಲ್ಲೂ ಸಹ ಆ ಗೀತಾ ಜ್ಯೋತಿ ಬೆಳೆಯಲಿ, ತಾಯಂದಿರು ಕಲಿಯಲಿ. ಒಬ್ಬ ತಾಯಿ ಕಲಿತ್ರೆ, ಒಬ್ಬ ತಾಯಿ ಪಠಣ ಮಾಡಿದರೆ ಆ ತಾಯಿಯ ಮೂಲಕ ಮಕ್ಕಳಿಗೆ ಹರಿದು ಬರ್ತದೆ, ಮುಂದಿನ ಸಂತತಿ ಸದೃಢವಾಗ್ತದೆ. ಹಾಗಾಗಿ ಯಾವುದೇ ನಿರ್ಬಂಧ ಇಲ್ಲದೆ, ಜಾತಿ ಪಂಥ ವಯಸ್ಸು ಯಾವುದೂ ಇಲ್ಲದೆ ಎಲ್ಲರಿಗೂ ಸಹ ಸಮಾನವಾಗಿ ಹಂಚುವಂತಹದ್ದು ಅಂದರೆ ಜ್ಞಾನ ಮಾತ್ರ. ಜ್ಞಾನೇ ಸರ್ವೇಷಾಂ ಅಸ್ತಿ ಅಧಿಕಾರ. ಜ್ಞಾನದಲ್ಲಿ ಎಲ್ಲರಿಗೂ ಅಧಿಕಾರ ಉಂಟು.